ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಇದು ಮೊದಲನೇದು ಕಲ್ಕಿ ಇದ್ದಾರೆ, ಎರಡನೇದು ವಿಷ್ಣು ಇದ್ದಾರೆ, ಮೂರನೇದು ಸರಸ್ವತಿ ಇದ್ದಾರೆ. ಸೊ ಮೂರರಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಎಲ್ಲಕ್ಕಿಂತ ಮುಖ್ಯವಾಗಿ ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ ಅಥವಾ ಒಂದನ್ನಾದ್ರೂ ಆಯ್ಕೆ ಮಾಡಿ. ನಿಮ್ಮ ಜೀವನದ ನಿರ್ಧಾರ ನೀವೇ ನಿರ್ಧರಿಸಿ. ಇಲ್ಲಿ ಬರೋದನ್ನ ಅಡ್ವೈಸ್ ಪರ್ಪಸ್ ಆಗಿ ಮಾತ್ರ ಉಪಯೋಗಿಸಿ. ಸೊ ಟೇಕ್ ಕೇರ್. ಬನ್ನಿ ಮೊದಲನೇದು ಕಲ್ಕಿನ ಯಾರು ಆಯ್ಕೆ ಮಾಡಿದಿರೋ, ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡಿ ತುಂಬಾ ಸ್ಟ್ರೆಂತಿಗೆ ವಾಪಸ್ ಬರ್ತೀರಾ. ಸಾಕಷ್ಟು ಆರ್ಗ್ಯುಮೆಂಟ್ ಏನ್ ನಡೀತಾ ಇತ್ತು ನಿಮ್ ಲೈಫಲ್ಲಿ, ಸೊ ಸಾಕಷ್ಟು ದ್ವಂದ್ವಗಳು, ಜಗಳಗಳು ಏನ್ ನಡೀತಾ ಇತ್ತು ಅದೆಲ್ಲದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಕೋರ್ಟ್ ಕೇಸ್ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ. ಜಗಳ ಮಾಡಿ ಮಾಡಿ ಸಾಕಾಗಿದ್ರೆ ಅದರಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ದುಷ್ಟ ಶಕ್ತಿಗಳಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೋ ಒಂದಷ್ಟು ನೆಗೆಟಿವ್ ಇನ್ಫ್ಲೂಯೆನ್ಸ್ ನಿಮ್ಗೆ ತೊಂದರೆ ಮಾಡ್ತಿದೆ, ಒಂದಷ್ಟು ತೊಂದರೆ ಕೊಡ್ತಿದೆ ಅಂತ ಅಂದ್ರೆ ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿ ಇರಿ. ಲೈಫ್ ಒಂದು ಒಳ್ಳೆ ಗ್ರೋತ್ ನ ತಗೊಳುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಸೊ ಎಸ್, ಯಶಸ್ಸು ನಿಮ್ಗೆ ಸಿಗುತ್ತೆ ಈ ವಾರ ಅನ್ನುವಂಥದ್ದು ಇದೆ. ವಿಕ್ಟೋರಿಯಸ್ ಮೂಮೆಂಟ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಹೀಲಿಂಗ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮೈಂಡ್ ಎಷ್ಟೇ ಹೆಂಗಾಗಿರ್ಬಹುದು, ಬಟ್ ನಿಮ್ಮ ಬಾಡಿ ನಿಮ್ಮ ಏಜ್ಗೆ ತಕ್ಕಂತೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರನ ಮಾಡ್ಕೊಳ್ಬೇಕು. ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ ಅಂಡ್ ಎಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ನೆಲ್ಲ ನೀವು ತಿಳ್ಕೊಳ್ತೀರಾ ಈ ವಾರ ಅನ್ನುವಂಥದ್ದು ಇದೆ. ಆ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡು ಸಾಕಷ್ಟು ಪಾಸಿಟಿವ್ ಆಗಿ ಬದಲಾಗತ್ತೆ ನಿಮ್ಮ ಈ ಒಂದು ವೀಕ್. ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. 51-52 ಇದೇನೋ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಅಥವಾ 51-52 ಏಜ್ ಗ್ಯಾಪ್ ಅಂತ ಕೂಡ ಕೇಳಿಸ್ತಾ ಇದೆ ಇಲ್ಲಿ. ಸೊ 28 ವರ್ಷಗಳ ತಪಸ್ಸಿಗೆ ಈಗ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ವಿ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಮೇಕಪ್ ಅಕಾಡೆಮಿಲಿ ಯಶಸ್ವಿ ಆಗ್ಬಹುದು, ಕೆಲವರು ಇಂಟ್ಯೂಟಿವ್ ಈ ತರ ಟ್ಯಾರೋ ರೀಡರ್ ಇರಬಹುದು ಅಥವಾ ಜ್ಯೋತಿಷ್ಯನ ಹೇಳ್ತಾ ಇರಬಹುದು, ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಕೆಲವರು ಸಾಧನೆ ಮಾಡಿರಬಹುದು, ಸಾಧನೆಗೆ ಯಶಸ್ಸು ಸಿಕ್ತಾ ನನ್ನ ಶಕ್ತಿ ನಂಗೆ ಬಂತ ಅಂದ್ರೆ ಖಂಡಿತವಾಗ್ಲೂ ಬಂದಿದೆ. ನಿಮ್ಮ ಸಾಧನೆಗೆ ನಿಮ್ಗೆ ಯಶಸ್ಸು ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಇನ್ನ ಕೆಲವರಿಗೆ ಫ್ಯಾಷನ್ ಇಂಡಸ್ಟ್ರಿಯಲ್ಲೂ ಕೂಡ ಯಶಸ್ಸು ಸಿಗುವಂತ ಸಾಧ್ಯತೆಗಳಿದೆ. ಸೊ ಹೆಚ್ಚಿನ ಯಶಸ್ಸು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹೆಚ್ಚಿನ ಯಶಸ್ಸನ್ನ ಪಡ್ಕೊಳ್ತೀರಾ, ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ನಿಮ್ ಲೈಫ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನಕ್ಕೆ, ಕೆಲವರಿಗೆ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಆಗಿರಬಹುದು ಮನೆಯ ವಿಚಾರಕ್ಕೆ, ಅಥವಾ ನಿಮ್ ಮನೆಗೆ ಒಂದು ರಕ್ಷೆ ಇಲ್ಲ ಅಂದ್ರೆ ಮನೆ ಕೂಡ ರಕ್ಷೆ ಆಗತ್ತೆ. ಅಥವಾ ನಿಮ್ ಮನೆ ಏನೋ ಇನ್ಕಂಪ್ಲೀಟ್ ಆಗಿದೆ, ಕಟ್ಟಿಲ್ಲ ಅಂದ್ರೆ ಆ ಮನೆ ಕೂಡ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಮನೆಯನ್ನ ಸಿಂಗಲ್ ಆಗಿ ಕಟ್ಟೋದಾ ಅಥವಾ ಫ್ಲೋರ್ ಬೈ ಫ್ಲೋರ್ ತರ ಕಟ್ಟೋದಾ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಯಾರೋ ಇಲ್ಲಿ ಅಂದ್ರೆ ವಾಠಾರದ ತರ ಮನೆ ಕಟ್ತೀರಾ, ಸೊ 2-3 ಅಫ್ಟರ್ ಇರೋ ಹಾಗೆ ಮನೆ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಡ್ಯೂಪ್ಲೆಕ್ಸ್ ಕೂಡ ಕಟ್ಟಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಏನೋ ಒಂದು ಇಂಟೀರಿಯಲ್ ಅಂದ್ರೆ ಸ್ವಲ್ಪ ವಾಸ್ತು ಪ್ರಕಾರ ಚೇಂಜ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆಯಲ್ಲಿ ಒಂದು ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ವಠಾರನ ಹೊಡೆದಾಕ್ಬಿಟ್ಟು ಮನೇನ ಕಟ್ತಾರೆ ದೊಡ್ಡದಾಗಿ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಟ್ರಾಟಜಿ ಪ್ಲಾನ್ ಮಾಡಿ. ಯಾಕೆ ಈ ಸೈಲೆನ್ಸ್ ಬಂತು ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಇಲ್ಲೇನೋ ನಂಗೆ ಪರ್ಸನಲ್ ಮೆಸೇಜ್ ಬರ್ತಾ ಇತ್ತು, ಅದನ್ನ ನಾನು ರಿಸೀವ್ ಮಾಡ್ತಾ ಇದ್ದೆ ಅಷ್ಟೇನೆ. ಸೊ ಇಲ್ಲಿ 21 ದಿನದ ಗಣೇಶನ ಒಂದು
ಗಣೇಶನ ಒಂದು ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ವ್ರತಾಚರಣೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ಒಂದು ಪ್ರೊಟೆಕ್ಷನ್ ಬಗ್ಗೆ ಅಥವಾ ಮುಂದಿನ ದಾರಿ ಎಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸರಿಯಾದ ಸ್ಟ್ರಾಟರ್ಜಿ ಮಾಡಿ, ಇಲ್ಲಾಂದ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿದ್ಯೆಗಳನ್ನ ಅಥವಾ ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್‌ಗಳನ್ನ ಮಾಡ್ತಿದ್ದಾರೆ ನಿಮ್ಮ ಶತ್ರುಗಳು. ಅದ್ರ ಬಗ್ಗೆ ಕೂಡ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಎಷ್ಟೋ ದಿನಗಳ ತಪಸ್ಸು ನಿಮ್ಮ ಒಂದಷ್ಟು ವಿಚಾರಗಳು, ನಿಮ್ಮ ಒಂದಷ್ಟು ಜೀವನ ಅಥವಾ ಒಂದಷ್ಟು ರಹಸ್ಯಗಳು ತಿಳ್ಕೊಳ್ಳುವಂತ ಕುತೂಹಲದಲ್ಲಿ ಒಂದಷ್ಟು ಜನ ಸಮಸ್ಯೆನ ಮಾಡ್ತಿದ್ದಾರೆ. ಇನ್ ಕೆಲವರು ಒಂದಷ್ಟು ವಿಚಾರಗಳು ನಿಮ್ಮ ಬಗ್ಗೆ ನಿಮ್ಗೇನೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜೀಸ್ ನಿಮಗ್ ಗೊತ್ತಾಗ್ಬಹುದು. ಒಂದಷ್ಟು ಕರೆಂಟ್ ಲೈಫ್ ಎನರ್ಜೀಸ್ ನಿಮ್ಗೆ ಮುಂದೇನಾಗತ್ತೆ ಅಥವಾ ಹಿಂದೆ ಏನ್ ತಪ್ಪಾಗಿತ್ತು, ಏನ್ ಸರಿಯಾಗಿತ್ತು, ಎಷ್ಟೋ ಪ್ರಶ್ನೆಗಳಿದೆ ನಿಮ್ಮಲ್ಲಿ. ಅವಕ್ಕೆಲ್ಲ ಉತ್ತರ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಮೆಜಿಷಿಯನ್ ಅಂಡ್ ಮಿರರ್ ಎನರ್ಜಿ. ಸೊ ಬ್ಯಾಲೆನ್ಸಿಂಗ್ ಎನರ್ಜಿ ತುಂಬಾ ಮುಖ್ಯ ಅಂತ ಅನ್ನಿಸ್ತಾ ಇದೆ. 51, 52, 53. ಸೊ ಏಜಿಗೆ ತಕ್ಕ ಹಾಗೆ ನಿಮ್ಮ ಎನರ್ಜಿನ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕೋಪನ ಒಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರುಗಳ ಅನುಗ್ರಹ ಇದೆ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಏಜ್ ಆಗ್ತಾ ಆಗ್ತಾ ಇನ್ನ ಹೆಚ್ಚು ಪವರ್ಫುಲ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನಂಗೆ ಯಾಕೆ ಈ ಪವರ್ ಮೆಜಿಷಿಯನ್ ಅಂಡ್ ಮಿರರ್ ನಂಗೆ ಗೊತ್ತಿಲ್ಲ. ಮೇ ಬಿ ಆಗ್ಲೇ ಹೇಳ್ದಂಗೆ ಕಲ್ಕಿ ಎನರ್ಜಿ ಇರೋದ್ರಿಂದ ಸಾಕಷ್ಟು ದುಷ್ಟರು ಅಥವಾ ಸಾಕಷ್ಟು ನೆಗೆಟಿವ್ ಎನರ್ಜಿ ಮಾಡೋರು ನಿಮ್ ಜೀವನನ, ನಿಮ್ ಮನೇನ ಒಂದಷ್ಟು ಧ್ವಂಸ ಮಾಡುವಂಥದ್ದು, ಸಮಸ್ಯೆ ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಮೇನ್ ಟಾರ್ಗೆಟ್ ನಿಮ್ ಮನೆ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲೂ ಮನೆ ಇದೆ, ಇಲ್ಲೂ ಮನೆ ಇದೆ, ಇಲ್ಲೂ ಮನೆ ಇದೆ. ಸೊ ಎಲ್ಲವೂ ಮನೆಯ ಎನರ್ಜಿನ ಹೇಳ್ತಾ ಇದೆ. ನಿಮ್ಮ ಮನೆಗೆ ತೊಂದ್ರೆ ಮಾಡೋದಕ್ಕೆ ಬಂದವರು ಆ ತೊಂದ್ರೆಯಲ್ಲಿ ಅವರೇ ಸಿಕ್ಕಿ ನರಳಿ ಸಾಯ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವೇನು ತಲೆಗೆಡ್ಸ್ಕೊಳ್ಬೇಡಿ. ನೀವು ಯಶಸ್ವಿಯಾಗಿರ್ಬೇಕು, ಚೆನ್ನಾಗ್ ಬದುಕ್ಬೇಕು, ಅದ್ರ ಕಡೆ ನೀವು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈ ವಾರ ನೀವು ಒಂದಷ್ಟು ಕೆಲಸ ಕಾರ್ಯಗಳಿಗೆ ಒಂದು ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಟ್ರಿಗರ್ ಮಾಡಿದ್ದಾರೆ, ತುಂಬಾ ತೊಂದ್ರೆ ಮಾಡಿದ್ದಾರೆ. ಬಟ್ ಯೋಚನೆ ಮಾಡ್ಬೇಡಿ. ಎಲ್ಲಾ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಏನ್ ಸಮಸ್ಯೆ ಇತ್ತು ಅದೆಲ್ಲವೂ ಬಗೆಹರ್ದಿ ನಿಮ್ಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ನೋಡಿ ನಿಮ್ಗೆ ಒಂದ್ ರೀತಿ ಬಂಧನದಲ್ಲಿ ಇಟ್ಟಂತದ್ದು, ಒಂದಷ್ಟು ಸಮಸ್ಯೆಗಳನ್ನ ಮಾಡಿರುವಂತದ್ದು, ಒಂದಷ್ಟು ನಿಮ್ ಲೈಫಿಗೆ ಟ್ರಾಜಿಡಿ ಮಾಡುವಂತ ಪ್ರಯತ್ನಗಳನ್ನ, ನಿಮ್ಮನ್ನ ಕಟ್ಟಾಕುವಂತ ಪ್ರಯತ್ನನ ಮಾಡಿದರೆ ಸಾರಿ, ಎಷ್ಟೋ ಏಜೇ ಆಗೋಗಿದೆ ನಿಮ್ಗೆ. 5 ವರ್ಷದಿಂದ 23 ವರ್ಷದವರೆಗೂ ಬರೀ ಬಂಧನದಲ್ಲೇ ಇದ್ರಿ ಅಂತ ಅನ್ಸ್ತಾ ಇದೆ ನಿಮ್ಗೆ. 5ರಿಂದ 22 ಇಯರ್ಸ್, 23 ಇಯರ್ಸ್, 5 ಟು 23 ಇಯರ್ಸ್ ಬರೀ ನಿಮ್ಗೆ ಸ್ಟಕ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಗೊತ್ತಿಲ್ಲದೆ ಯಾರು ಮಾಡ್ತಿದಾರೆ, ಯಾಕೆ ಮಾಡ್ತಿದಾರೆ, ಏನು ಅಂತಾನೆ ನಿಮ್ಗೆ ಅರ್ಥ ಆಗಿಲ್ಲ. ಸ್ಟಿಲ್ ಅರ್ಥ ಆಗಿಲ್ಲ. ಯಾಕಂದ್ರೆ ನೀವು ಈ ಯಶಸ್ಸನ್ನ ನೋಡ್ಬೇಕಾಗಿತ್ತು, ಈ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ನೋಡ್ಬೇಕಾಗಿತ್ತು. ಯೆಸ್, ನೋಡ್ಬೇಕಾಗಿತ್ತು. ಬಟ್ ನೋಡಕ್ ಬಿಟ್ಟಿಲ್ಲ. ಬಿಕಾಸ್ ಆಫ್ ದಿಸ್ ಮೆಜಿಷಿಯನ್ ಎನರ್ಜಿ. ಆ ಮೆಜಿಷಿಯನ್ ಏನಿದ್ದಾರೆ, ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನ ಫಸ್ಟ್ ಟೈಮ್ ಮೆಜಿಷಿಯನ್ ಮಾಡಿದವರು ಸ್ಟಿಲ್ ನಿಮ್ಗೆ ಏನ್ ಏಜು ಅಂತ ಗೊತ್ತಿಲ್ಲ. ಯು ಆರ್ ಮೋರ್ ದೆನ್ ಯಂಗ್ ಅಥವಾ ಮಿಡಲ್ ಏಜ್ ಆಗಿರ್ಬಹುದು. ಅವ್ರು ಆದ್ರೂ ಕೂಡ ನಿಮ್ಮನ್ನ ಬಿಟ್ಟಿಲ್ಲ. ನಿಮ್ ಮೇಲೆ ಪ್ರಯೋಗಗಳನ್ನ ಮಾಡ್ತಾನೆ ಇದ್ದಾರೆ. ಈ ತರದ ಎನರ್ಜಿ ಇದೆ ಇಲ್ಲಿ. ಬಟ್ ಏಂಜಲ್ ಬ್ಯಾಲೆನ್ಸ್, ನೀವೊಂದು ಏಂಜಲಿಕ್ ಎನರ್ಜಿಲಿ ಇದ್ದೀರಾ. ನಿಮ್ಗೆ ಬ್ಯಾಲೆನ್ಸ್ ಅನ್ನೋದು ಇದೆ. ಇನ್ನು 48 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶ ಬರುತ್ತೆ, ಒಂದು ಹೊಸ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಇನ್ನು 32 ಗಂಟೆಯಿಂದ 32 ದಿನಗಳವರೆಗೆ ನಿಮ್ಗೇನಾದ್ರೂ 32 ಏಜ್ ಇದ್ರೆ, ಈ ಏಜ್ ಅಲ್ಲಿ ನಿಮ್ಗೆ ಒಂದಷ್ಟು ಸ್ಪಿರಿಟ್ ಬದಲಾವಣೆನ ತಂದ್ಕೊಡುತ್ತೆ, ಒಂದಷ್ಟು ಒಳ್ಳೆ ಅವಕಾಶಗಳನ್ನ ಏಂಜಲಿಕ್ ಎನರ್ಜಿ ತಂದ್ಕೊಡುತ್ತೆ. ಈ ಡ್ಯಾಮ್, ಈ ಒಂದು ಸಾರಿ ಈ ಒಂದು ದುಷ್ಟ ಕೂಟ ಏನಿತ್ತು ನಿಮ್ಮನ್ನ ಈ ಈ ತರ ಬಂಧ ಮಾಡಿ ಇಟ್ಟಿದಂಥದ್ದು, ಈ ತರ ಸಮಸ್ಯೆ ಮಾಡಿ ಇಟ್ಟಿದಂಥದ್ದು, ಸೊ ಇವರು ಅಂತಿಮ ಯಾತ್ರೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಸೊ ಈಗ ಗಮನ ಕೊಡ್ಬೇಕಾಗಿರೋದು ನಿಮ್ಮ ಬ್ಯಾಲೆನ್ಸಿಂಗ್ ಎನರ್ಜಿ ಕಡೆ. ಬ್ಯಾಲೆನ್ಸಿಂಗ್ ಎನರ್ಜಿ ಕಡೆ ಗಮನನ ಕೊಡಿ. ಸೊ ಒಂದಷ್ಟು ಒಳ್ಳೆ ಅವಕಾಶಗಳು, ಹೊಸ ಮನೆಗೆ ಹೋಗುವಂಥದ್ದು, ಒಂದು ಒಳ್ಳೆ ವೈಬ್ ಇರುವಂತ ಮನೆ ನಿಮ್ಗೆ ಸಿಗುತ್ತೆ. ಅದು ವಾಸ್ತು ಪ್ರಕಾರ ಆದ್ರೂ ಆಗಿರ್ಬಹುದು, ಅದೃಷ್ಟದ ಮನೆ ಕೂಡ ಆಗಿರ್ಬಹುದು, ಅಥವಾ ಒಂದು ಬಂಧನದಿಂದ ಒಂದು ಫ್ರೀಡಮ್ ಎನರ್ಜಿ ಕೂಡ ನಿಮ್ಗೆ ಸಿಗಬಹುದು. ಸೊ
ಸೊ ಒಂದಷ್ಟು ಜನ ಇಲ್ಲಿ ನಂಗೆ ಹೇಳೋದು ಹೇಗೆ ಅಂತ ಗೊತ್ತಿಲ್ಲ. ಒಂದಷ್ಟು ಅನ್ಸೆಸ್ಟರ್ಸ್ ಎನರ್ಜಿ ಏನಿದೆ ಅವರು ಕೂಡ ತಮ್ಮ ಪೂರ್ವಜರ ಲೋಕಕ್ಕೆ ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಏಂಜೆಲಿಕ್ ವರ್ಲ್ಡ್‌ಗೆ ಕೂಡ ಕೆಲವ್ರು ಹೋಗುವಂತ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಇನ್ನ 11 ಮಂತ್ ನಿಮ್ಗೆ ಅದೃಷ್ಟದ ತಿಂಗಳಿದೆ. ಏನ್ ಬೇಕಾದ್ರೂ ನೀವು ಇಷ್ಟಪಟ್ಟಿದ್ದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚು ಸಕ್ಸಸ್‌ಫುಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ಒಂಚೂರು ಸರಿಯಾಗಿ ನೋಡ್ಕೊಳ್ಳಿ. ಒಂಚೂರು ದಿನಾಗ್ಲೂ ಕನ್ನಡಿ ಮುಂದೆ ಒಂದು 5-10 ನಿಮಿಷ ಕಳೀರಿ ಅನ್ನುವಂಥದ್ದು ಇದೆ. ಕನ್ನಡಿ ಮುಂದೆ ಅಲಂಕಾರ ಮಾಡ್ಕೊಂಡು ಹಾಗಲ್ಲ. ಕನ್ನಡಿ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿ ಒಂದು 10 ನಿಮಿಷ ನೀವು. ಕನ್ನಡಿನೇ ನೋಡ್ಕೊಂಡು ಧ್ಯಾನ ಮಾಡಿ. ನಿಮ್ಮ ಎನರ್ಜಿ ಅಪ್ಡೇಟ್ ಆಗೋಗುತ್ತೆ. ಫೈನಾನ್ಷಿಯಲ್ ಅಂಡ್ ಕೆರಿಯರ್ ವಿಚಾರ ನಿಮ್ಮ ಲವ್ ಲೈಫಲ್ಲಿ ತುಂಬಾ ಟ್ರಿಗರ್ ಮಾಡ್ತಿದೆ. ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಚೆನ್ನಾಗಿಲ್ದಿರ ಇರಬಹುದು ಅಥವಾ ನಿಮ್ಮ ಕೆರಿಯರ್ ಚೆನ್ನಾಗಿಲ್ದಿರ ಇರಬಹುದು. ಆ ಕಾರಣಕ್ಕೆ ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇರಬಹುದು. ಜೊತೆಗೆ ಒಂದಷ್ಟು ಅಟ್ರಾಕ್ಷನ್ ಇದೆ. ಒಬ್ಬ ಒಳ್ಳೆ ಅಟ್ರಾಕ್ಷನ್ ಪರ್ಸನ್ ನಿಮ್ಗೆ ಕಾರ್ಮಿಕ್ ಆಗಿ ಸಿಕ್ಕಿದ್ದಾರೆ, ರಿಲೇಶನ್‌ಶಿಪ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವರಿಂದ ಸ್ವಲ್ಪ ದೂರ ಆದ್ರೆ ಬೆಟರ್ ಅನ್ನುವಂಥದ್ದು ಇದೆ. ಸೊ ಇದು ಯಾವತ್ತೂ ಒಂದಾಗದೆ ಇರುವಂತ ಲವ್ ಸ್ಟೋರಿ. ಸೊ ಹಾಗಾಗಿ ನಿಜವಾದ ಪ್ರೀತಿ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಈ ಲವ್ ಲೈಫು ಸದ್ಯಕ್ಕೆ ಒಂದು ಅನ್‌ರಿಕ್ವೈರ್ಡ್ ಲವ್ ಸ್ಟೋರಿ. ಇದು ಯಾವತ್ತೂ ಒಂದಾಗೋದಿಲ್ಲ. ಒಂದಲ್ಲ ಒಂದ್ರ ಕಾರಣಕ್ಕೆ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ಮಿಕ್ಕಿದ್ ನಿಮಗ್ ಬಿಟ್ಟಿದ್ದು. ಓಕೆ. ಇಂಪ್ರೂವಿಂಗ್ ಹೆಲ್ತ್ ಇದೆ. ಫೈನಾನ್ಷಿಯಲಿ ಸಾಕಷ್ಟು ಅವಕಾಶಗಳನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ತರಬೇಕು. ಹೇಳೋ ಕೆಲಸ ಮಾಡ್ತಿಲ್ಲ. ಆರೋಗ್ಯದ ಕಡೆ ಗಮನನ ಕೊಡ್ತಿಲ್ಲ. ಇದಕ್ಕೆ ಗಮನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಆರೋಗ್ಯದ ಕಡೆ ಫಸ್ಟ್ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಇನ್ ಕೆಲವು ತಿಂಗಳುಗಳ ಒಳಗೆ ಆಗತ್ತೆ. ಇನ್ ಕೆಲವು ವಾರಗಳಿಗೆ ಒಳಗೆ ಆಗತ್ತೆ. ವೀಕ್ಸು ಮಂತು ಎರಡೂ ಕೂಡ ಬಂದಿದೆ. ತಿಂಗಳುಗಳ ಒಳಗೆ, ವಾರಗಳ ಒಳಗೆ. ಸೊ ವಾರಗಳ ಒಳಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾಗಿದೆ. ಹೋಗ್ಬಿಟ್ಟು ಬನ್ನಿ ಮಕ್ಕಳ ಸಮೇತ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಅಧಿಕಾರ ಕೂಡ ಸಿಗುತ್ತೆ ಕೆಲವು ತಿಂಗಳುಗಳ ಒಳಗೆ ಅನ್ನುವಂಥದ್ದು ಕೂಡ ಇದೆ. ನೀವು ಹೋಗ್ಬೇಕಾಗಿರುವಂತ ದಾರಿ ರೈಟ್ ವೇ ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ. ಡಿವೈನ್ ಟೀಮ್ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದೆ. ಹೀಗೆ ಮುಂದುವರಿರಿ. ನಿಮ್ಮ ಮಕ್ಕಳಿಗೂ ಕೂಡ ರಕ್ಷೆ ಅನ್ನೋದು ಇದೆ ಅಂತ ಹೇಳ್ತಾ ಇದೆ. ನಿಮ್ಗೆ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ. ಅದ್ರ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ನೀವು ನಿಮ್ಮ ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇದೆ. ಜೊತೆಗೆ ಬಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಾಲಿಗೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಕೈಗಳಲ್ಲಿ ಪ್ರೀತಿ ಹಂಚುವಂತ ಜೊತೆಗೆ ಔಷಧಿಯುಕ್ತ ಆಶೀರ್ವಾದಗಳು ಕೂಡ ಇದೆ. ಸೊ ಹಾಗಾಗಿ ಬ್ಲೆಸ್ಸಿಂಗ್ಸ್ ಮಾಡಿ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ದರ್ ಇಸ್ ಸಮಥಿಂಗ್ ಬೆಟರ್ ಇಫ್ ಯು ಬಿಲೀವ್. ಸೊ ನಿಮ್ಗೆ ನಂಬಿಕೆ ಇದ್ರೆ ನಂಬಿ. ಇದಕ್ಕಿಂತ ಒಳ್ಳೆ ಆಫರ್ಸ್ ನಿಮ್ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವರ ಸಹಾಯ ಕೇಳಿ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಏಂಜಲ್ಸ್‌ನ, ನಿಮ್ಮ ಇಷ್ಟ ದೇವತೆನ, ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವಿನಾದ್ರೂ ಪ್ರಾರ್ಥನೆ ಮಾಡಿ. ನಿಮ್ಮ ಆಸೆಗಳು ಖಂಡಿತವಾಗ್ಲೂ ಈಡೇರುತ್ತೆ. ಮೊದಲು ಪ್ರಾರ್ಥನೆ ಮಾಡಿ. ಕೇಳಿದ್ರೇನೆ ಕೊಡೋದು. ಕೇಳ್ದಿರ ಯಾರು ವರ ಕೊಡಲ್ಲ. ಎಸ್ ಅಂತ ಇದೆ. ಎಸ್ ನೀವು ಅನ್ಕೊಂಡಿರೋದು ಆಗುತ್ತದೆ. ವೆಡ್ಡಿಂಗ್ ಬರುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ತುಂಬಾ ಪ್ರೆಷಿಯಸ್ ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಯಾರನ್ನ ನಿಮ್ ಜೀವನದಿಂದ ಹೊರಗಾಕ್ಬೇಕು ಅವ್ರ ಕಡೆ ಗಮನನ ಕೊಡಿ. ಯಾರೋ ನಿಮ್ ಲೈಫಿಗೆ ಎಂಟರ್ ಆಗ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಬೆಳೆ ಅಂದ್ರೆ ಅಯ್ಯೋ ಏನ್ ಹೇಳೋದು, ಹೊಲದಲ್ಲಿ ಬೆಳೆ ಏನ್ ಬೆಳಿತೀರಾ ಸೊ ಅದು ಕೂಡ ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ.
ಡಾಲರ್ ಅಲ್ಲಿ ದುಡ್ಡು ಇನ್ಕ್ರೀಸ್ ಆಗತ್ತೆ, ಯಾಕೋ ಡಿಕ್ರೀಸ್ ಆಗಿ ಕಮ್ಮಿ ಬರ್ತಿದೆ ಅಂತ ಬೇಜಾರ್ ಮಾಡ್ಕೊಂಡಿರಬಹುದು. ಬೇಜಾರ್ ಮಾಡ್ಕೊಂಬೇಡಿ, ಇನ್ಮೇಲೆ ಚೆನ್ನಾಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಸುಮ್ನೆ ನಗ್ತಾ ಇದ್ದೀರಾ, ನಿಜವಾದ ನಗು ನಗ್ತಾ ಇಲ್ಲ ನೀವು ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ನಿಜವಾದ ನಗು ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮತ್ತು ನಿಮ್ಮ ಮಗುವಿನ ಕನಸು ನನಸಾಗತ್ತೆ. ನಿಮ್ಮ ಮತ್ತು ನಿಮ್ಮ ಟ್ವಿನ್ ಫ್ಲೇಮ್ ಕನಸು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾರ್ಡ್ ಕೀ ಇದೆ, ಅದೃಷ್ಟದ ಕೀ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವೊಬ್ರು ಸ್ಟಾರ್ ಸೀಡ್ ಕೂಡ ಇದ್ದೀರಾ ಅನ್ನುವಂಥದ್ದು ಇದೆ. ಹಲ್ಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ದಂತಕ್ಷಯ ಇದೇನು ಮಂತ್ರ ಉಪಯೋಗಿಸಿ ಹಲ್ಲನ್ನ ಹಾಳಾಗ್ತಾ ಇದೆ, ಇದನ್ನ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ, ಬಟ್ ಅದು ಹಾಗೆ ಬರ್ತಿದೆ. ಸೊ ಎಸ್, ಮ್ಯೂಸಿಕ್ ಇಂಡಸ್ಟ್ರಿಲಿ ಅಥವಾ ಮ್ಯೂಸಿಕ್ ಬಗ್ಗೆ ನಿಮ್ ಕನ್ಸೇನಿತ್ತು ಅದು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನಸ್ಸಿನ ಮಗುನ ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಗಂಡು ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಯಾರಿಗೋ ಇದೆ ಇಲ್ಲಿ. ಡಿಸೆಂಬರ್ ಅಷ್ಟರಲ್ಲಿ ನಿಮ್ ಕನ್ಸು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ವೀಕೆಂಡ್ ಅಲ್ಲಿ ಬದಲಾವಣೆ ಬರುವಂತ ಸಾಧ್ಯತೆ ಇದೆ. ಯಾರೋ ಹಸು ಎತ್ತು ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ಅಂತ ಅನ್ಸುತ್ತೆ. ಬುಧವಾರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನೋ ಹೊಸದೇನೋ ಖರೀದಿ ಮಾಡ್ತೀರಾ, ಹೊಸ ಎತ್ತೋ ಅಥವಾ ಹೊಸ ಗೂಳಿನೋ ಹಸುನೋ ತಗೊಳ್ತೀರಾ ಅನ್ನುವಂಥದ್ದು ಇದೆ. ವೆಡ್ನೆಸ್ಡೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನೋ ಕೀ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾನ್ ಫಾಲೋಯಿಂಗ್ ಇನ್ಕ್ರೀಸ್ ಆಗತ್ತೆ ಅನ್ನುವಂಥದ್ದು ಇದೆ. ಕರ್ನಾಟಕ ಬುಲ್ಡೋಸರ್ ಅಂತ ಅನ್ನಿಸ್ತಾ ಇದೆ. KKR ಅಂತ ಅನ್ನಿಸ್ತಿದೆ. NH ಹೈವೇಲಿ ಒಂದಷ್ಟು ಏನೋ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ. ನೂರ್ ಫಾತಿಮಾನ ಈ ತರ ಏನೋ ಕೇಳಿಸ್ತಾ ಇದೆ. ಹೈಟು ವೆಯ್ಟು ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. KHR ಯಾರೋ ಕಾರ್ ಕೂಡ ತಗೊಳ್ಳುವಂತ ಸಾಧ್ಯತೆ ಇದೆ. ನ್ಯೂ ಫ್ರೆಂಡ್ ಆಗುವಂತ, ಹೊಸ ಫ್ರೆಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಹೊಸ ಮುಖಗಳನ್ನ ನೋಡ್ತೀರಾ ಜನಗಳ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಸುಳ್ಳು ಹೇಳೋರಿಗೆ ನೋ ಅಂತ ಹೇಳಿ ಅನ್ನುವಂಥದ್ದು ಕೂಡ ಇದೆ. ಶುಕ್ರವಾರ ಎಲ್ಲೋ ಪ್ರಯಾಣ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ. ಸಾಧ್ಯ ಆದ್ರೆ ಶುಕ್ರವಾರ ಪ್ರಯಾಣ ಹೋಗ್ಬೇಡಿ ಅನ್ನುವಂಥದ್ದು ಇದೆ, ನನಗೆ ಗೊತ್ತಿಲ್ಲ, ಆ ತರ ಇದೆ. ಸೊ OXQNEWWEFFNKHKR ಇದೆ. ಧನಸು ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ, ಕುಂಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 4, 3, 5, 1, 3 ಮತ್ತೆ 9, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಸದ್ಯಕ್ಕೆ ಚಂದ್ರನ ಶುಕ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್, ನಮಸ್ತೆ. ಧರ್ಮದ ಹಾದಿಲಿ ನಡೀರಿ, ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯದ ಹಾದಿಲಿ ನಡೀರಿ, ಸತ್ಯಮೇವ ಜಯತೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ ಯಾವಾಗ್ಲೂ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ಲಿ. ಟೇಕ್ ಕೇರ್. ನಮಸ್ತೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ವಿಷ್ಣು ಏನ್ ಹೇಳ್ತಾರೆ, ವಿಷ್ಣು ದೇವ್ರನ್ನ ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಎಸ್, ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ.
ಜೀವನದ ಅರ್ಥ, ನಿಮ್ಮ ಟ್ರೂ ಉದ್ದೇಶ ಏನಿದೆ ಜೀವನದ್ದು ಸೋಲ್ ಪರ್ಪಸ್, ಅದನ್ನ ಗೊತ್ತು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಎಲ್ಲಾ ರೀತಿಲೂ ಅಚೀವ್ ಮಾಡ್ತೀರಾ, ಸಕ್ಸಸ್ ನೋಡ್ತೀರಾ ಲೈಫಲ್ಲಿ ಅನ್ನುವಂಥದ್ದು. ನಿಮ್ಮ ಹೃದಯಕ್ಕೆ ಇಷ್ಟ ಆಗುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಹುಡುಗ ಸಿಗ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ಮುಂದೆ ಲೈಫ್ಗೆ ನಿಜವಾದ ಅರ್ಥನ ನೀವು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾರಿ ಟು ಸೇ, ಕೆಲವರಿಗೆ ಮಾತ್ರ, ಮೇ ಬಿ 1 or 2 ಪರ್ಸನ್ಸ್ ಇರ್ಬೋದು, ಅವ್ರಿಗೆ ಮಾತ್ರ, ಯಾರು ಹೆಣ್ಮಕ್ಳು ಜೀವನದಲ್ಲಿ ಹೆಚ್ಚು ಆಟನ ಆಡ್ತಾ ಇದ್ರಿ, ಹೆಣ್ಮಕ್ಳು ಜೀವನನ ನರ್ಕ ಮಾಡ್ತಿದ್ರಿ ಅಥವಾ ಸಮಸ್ಯೆನ ಮಾಡ್ತಿದ್ರಿ, ಸೊ ನಿಮ್ಗೆ ಇನ್ ಮುಂದೆ ನಿಜವಾದ ಅರ್ಥ ಗೊತ್ತಾಗಿ, ಜೀವನದ ಉದ್ದೇಶ ಗೊತ್ತಾಗಿ, ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಳ್ಳೋದನ್ನ ನಿಲ್ಲಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದ್ರೆ ಪ್ರಕೃತಿನೇ ನಿಮ್ಗೊಂದು ಪಾಠನ ಕಲಿಸುತ್ತೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಶತ್ರು ವಿನಾಶ ಬುದ್ಧಿ ಅಥವಾ ಒಳ್ಳೆಯವರಿಗೆ ಕೆಟ್ಟದ್ದು ಮಾಡೋದು ಬುದ್ಧಿ ಏನಿದೆ ಅದು ಕೂಡ ದೂರ ಆಗುತ್ತೆ. ಜೊತೆಗೆ ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ತೀರಾ, ಕೆಟ್ಟವ್ರನ್ನ ಸರಿ ದಾರಿಗೆ ತಗೊಂಬರ್ತೀರಾ, ಮತ್ತೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಹೆಣ್ಣು ಮಕ್ಕಳಿಗೆ ರಕ್ಷೆ ಅನ್ನೋದು ಹಾಕಿದ್ರಲ್ಲ, ಆ ಒಂದು ಒಳ್ಳೆಯ ವಿಚಾರ, ಆ ಒಂದು ಒಳ್ಳೆಯ ತನಕ್ಕೆ ನಿಮ್ಗೆ ದೇವ್ರೇನೋ ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ. ಇನ್ ಮುಂದೆ ನೀವು ಈ ತರ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಕ್ಕೆ ಹೋಗೋದಿಲ್ಲ. ಆ ತರ ಇದೆ. ಎಲ್ರಿಗೂ ಅಲ್ಲ, ಬೇಜಾರು ಮಾಡ್ಕೊಂಬಿಡಿ, ಯಾರೋ ಒಬ್ರಿಗೆ. ನಂಗೆ ಗೊತ್ತಿಲ್ಲ, ಇದನ್ನ ಹೇಳಕ್ ಬೇಜಾರಾಗ್ತಿದೆ, ಬಟ್ ಇಲ್ಲಿ ಮೆಸೇಜ್ ಇದೆ, ಯಾರ್ದೋ ಆಯಸ್ಸು ಕ್ಷೀಣಿಸ್ತಾ ಇದೆ, ನಿಮ್ಮ ಭಾರ ತಡೆಯಕ್ಕಾಗ್ದಿರಾ ಅನ್ನುವಂಥದ್ದು ಕೂಡ ಇದೆ. ಏನು ಅಂತ ಗೊತ್ತಿಲ್ಲ, ಅದೇನೋ ಆ ಥರ ಇದೆ. ಸೊ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆ ಇದೆ. ನ್ಯಾಯಾಲಯ ನ್ಯಾಯನ ಎತ್ತಿ ಹಿಡಿಯುತ್ತೆ, ಒಂಚೂರು ಏರುಪೇರು ಆಗಬಹುದು, ಬಟ್ ನಿಮ್ಮ ಪರವಾಗಿ ನ್ಯಾಯ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಮುಂದಿನ ಜೀವನದ ಬಗ್ಗೆ, ಮುಂದಿನ ವಿಚಾರಗಳ ಬಗ್ಗೆ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಇದ್ದು ಕೋರ್ಟಿನ ವಿಚಾರದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಸಮಸ್ಯೆ ಮಾಡ್ಕೊಂಡಿದ್ರೆ ಸಮಸ್ಯೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ತೀರ್ಪು ಏನಾಗುತ್ತೋ ಅಂತ ಯೋಚನೆ ಮಾಡಿನೇ ತಲೆ ಕೆಟ್ಟು ಹೋಗಿರ್ಬೇಕು ನಿಮ್ಗೆ. ಸೊ ಆ ಥರ ಏನು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಪರವಾಗಿ ತೀರ್ಪು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ಹೀಲಿಂಗ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಸಿಚುವೇಶನ್ ಒಂದಷ್ಟು ನೆಗೆಟಿವಿಟಿನ ನಿಮ್ಮ ಲೈಫಲ್ಲಿ ಸ್ಪ್ರೆಡ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವರ ಜೀವನಕ್ಕೂ ಕೂಡ ಒಂದಷ್ಟು ಮಹತ್ವನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಆಫ್ ಲವ್ ಇದೆ. ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಮೀರಿದಂತ ಶಕ್ತಿ ಯೂನಿವರ್ಸ್ ಇದೆ. ಸೊ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಒಳ್ಳೆ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಸೂರ್ಯನಾರಾಯಣನ ಆಶೀರ್ವಾದ ಕೂಡ ನಿಮ್ ಮೇಲೆ ಇದೆ. ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ, ನೀವು ಅನ್ಕೊಂಡಿರೋದೆಲ್ಲ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಏನದು ಸನ್ಫ್ಲವರ್ ಬಿಸ್ನೆಸ್ ಕೂಡ ಮಾಡ್ತೀರಾ, ಆಮೇಲೆ ಲೋಟಸ್ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪಾಪು ಬರುವಂತ ಸಾಧ್ಯತೆ ಇದೆ, ಏನೋ ಒಂದು ಅನೌನ್ಸ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಬರ್ಡ್ ಬಿಸ್ನೆಸ್ ಕೂಡ ಮಾಡ್ತೀರಾ, ಫಿಶ್ ಬಿಸ್ನೆಸ್ ಮಾಡಬಹುದು. ನಿಮ್ಮ ಹಾಬೀಸ್ ಇಂದ ನೀವು ಹೆಚ್ಚು ಹೆಸರು ಮಾಡ್ತೀರಾ ಈ ವಾರ ಅನ್ನುವಂಥದ್ದು ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಸಾಧ್ಯ ಆದಷ್ಟು ಹಣ್ಣು ತರಕಾರಿಗಳನ್ನ ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲವೂ ಕೂಡ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ನ ನೋಡ್ತೀರಾ. ಹೊಸ ಕೆಲಸ, ಹೊಸ ಮನೆ, ಹೊಸ ಅವಕಾಶಗಳೆಲ್ಲವೂ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಭೂತ ದೇವರ ಆರಾಧನೆ ನಿಂತೋಗಿದೆ, ಅದನ್ನ ಮಾಡಿ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ನಿಮ್ಗೆ ಒಂದಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ. ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಈ ವಾರದ ಪ್ರಯಾಣ ನಿಮ್ಗೆ
ಫೈನಾನ್ಷಿಯಲಿ ಹೆಚ್ಚು ಸಕ್ಸಸ್ಸನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಯಾರೋ ಗ್ರೂಮಿಂಗ್ ಮಾಡೋದಕ್ಕೋ ಅಥವಾ ಬ್ಯೂಟಿಷಿಯನ್ ಆಗಿ ಏನಾದರೂ ವರ್ಕ್ ಮಾಡ್ತಿದ್ರೆ ಸೊ ನಿಮಗೆ ಈ ಸತಿ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಜಾಸ್ತಿ ಮೊತ್ತದ ಅಮೌಂಟ್ ಇರುವಂಥದ್ದು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೆ ಸರಿಯಾದ ಗೈಡೆನ್ಸ್ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಊರ್ ಬಿಟ್ಟು ಹೋಗುವಂತ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ ಜೀವನದಿಂದ ಹೊರಗೆ ಹೋಗ್ತಾರೋ ಅಥವಾ ನೀವೇ ಅವ್ರ ಜೀವನದಿಂದ ಹೊರಗೆ ಹೋಗ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಒಂದು ಬಂಧನದಿಂದ ನೀವು ಹೊರಗೆ ಬಂದಿದ್ದೇ ಆದ್ರೆ ನಿಜವಾದ ಟ್ರೂ ಸೋಲ್‌ಮೇಟ್‌ನ ನೀವು ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಸ್ಟ್ರಾಂಗ್ ವಾರ್ನಿಂಗ್ ಇದೆ ಇಲ್ಲಿ. ಸಾಕಷ್ಟು ಒಂದು ಬದಲಾವಣೆನ ನೋಡ್ತೀರಾ. ಮತ್ತೆ ಒಂದಷ್ಟು ಬಂಧನಗಳು, ಒಂದಷ್ಟು ಮ್ಯಾಜಿಷಿಯನ್ ಎನರ್ಜಿ ಏನಿತ್ತು ಇದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ದುಡ್ಡಿಗೋಸ್ಕರ ಯಾರು ನಿಮ್ಮ ಮನೇನ ಅಥವಾ ನಿಮ್ಮ ಸ್ನೇಹನ ಅಥವಾ ನಿಮ್ಮ ಇಷ್ಟ ದೇವರನ್ನ ತೊಂದರೆ ಮಾಡಿದ್ರು ಅಥವಾ ಕೊಂದ್ರು ಇದೆಲ್ಲ ಸಮಸ್ಯೆಗಳಿಗೂ ಉತ್ತರವಾಗಿ ನಿಲ್ಲುತ್ತೆ ನಿಮ್ಮ ಈ ಮುಂದಿನ ದಿನಗಳು ಅನ್ನುವಂಥದ್ದು ಇದೆ. ಸಮಸ್ಯೆ ಯಾರ ಜೀವನದಲ್ಲಿ ಇತ್ತೋ, ಯಾರು ಸಮಸ್ಯೆನ ಮಾಡಿದ್ರೋ ಅವ್ರ ಲೈಫಿಗೆ ಸಮಸ್ಯೆ ವಾಪಸ್ ಹೋಗುತ್ತೆ ಅಂತ. ಸೊ ಕರ್ಮ ರಿಟರ್ನ್ ಅನ್ನೋದು ಅದಕ್ಕೇನೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ದುಡುಕ್ಬೇಡಿ ಅನ್ನುವಂಥದ್ದು ಅದಕ್ಕೇನೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ ಮುಂದಿನ ದಿನಗಳಲ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು ಅದು ಕೂಡ ಅವರಿಗೆ ರಿವರ್ಸ್ ಬ್ಯಾಕ್ ಆಗುತ್ತೆ. ಯಾರು ಥರ್ಡ್ ಪಾರ್ಟಿ ಇದ್ರೋ ಅವರಿಗೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿವರ್ಸ್ ಬ್ಯಾಕ್ ಆಗುತ್ತೆ. ಯಾರು ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಮಾಡಿದ್ರು ಆ ಆರೋಗ್ಯದ ಸಮಸ್ಯೆ ಅವರಿಗೆ ರಿಟರ್ನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ತಾ ಇಲ್ಲ, ನೀವೇನ್ ಮಾಡಬೇಡಿ ಅಂತಾನೆ ಹೇಳ್ತಾ ಇರೋದು. ಇಲ್ಲಿ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇನೆ. ನೀವು ಮಾಡ್ಬೇಕಾಗಿರೋ ಅಂಥದ್ದನ್ನ ನಿಮ್ಗೆ ಯಾರು ಏನ್ ಮಾಡಿದ್ರು ಅದು ಕರ್ಮ ನೋಡ್ಕೊಳ್ಳುತ್ತೆ. ಕರ್ಮ ಅಂದ್ರೆ ಟೈಮ್. ಟೈಮ್ ಈಸ್ ಎವ್ರಿಥಿಂಗ್. ಗಿವ್ ಟೈಮ್ ಟು ಟೈಮ್. ಟೈಮಿಗೆ ಟೈಮ್ ಕೊಡಿ. ಸೊ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಸಾಕಷ್ಟು ತೊಂದರೆಗಳು, ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗತ್ತೆ. ಸೊ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಇಲ್ಲಿ ಹೇಳ್ತಿದೆ ಅಲ್ವಾ? ಸೊ ವೇಟ್ ಮಾಡಿ. ಸೊ ಯಾರ್ದೋ ಜೀವನದಿಂದ ನೀವು ಹೊರಗ್ ಬರ್ಬೇಕು, ಇಮಿಡಿಯೇಟ್ ಹೊರಗ್ ಬನ್ನಿ. ಈ ತಿಂಗಳು 27ನೇ ತಾರೀಕು ತುಂಬಾನೇ ಇಂಪಾರ್ಟೆಂಟ್. ತುಂಬಾನೇ ಇಂಪಾರ್ಟೆಂಟ್. 27ಕ್ಕೆ ಅಮಾವಾಸ್ಯೆ ಇದೆ. ಅದು ಮಂಗಳವಾರ ಅಮಾವಾಸ್ಯೆ ಬಂದಿದೆ. 27 ಮಂಗಳವಾರ ಇದೆ. ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಪ್ಲೀಸ್ ಬಿ ಕೇರ್‌ಫುಲ್. ಬಿ ಕೇರ್‌ಫುಲ್. ನೀವು ಯಾರಿಗೂ ತೊಂದ್ರೆ ಮಾಡ್ಬೇಡಿ. ನಿಮಗ್ ನೀವುನು ತೊಂದ್ರೆ ಮಾಡ್ಕೊಳ್ಬೇಡಿ. ಬೇರೆಯವ್ರ ತೊಂದ್ರೆ ನಿಮಗ್ ತಾಟೋ ಹಾಗೂ ನೀವು ಇರ್ಬೇಡಿ. ಓಕೆ? ಸಾಧ್ಯ ಆದ್ರೆ ಮಂಗಳವಾರ 27ನೇ ತಾರೀಕು ಅಮಾವಾಸ್ಯೆ ಪ್ರಯಾಣ ಎಲ್ಲೂ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಸಾಧ್ಯ ಆದ್ರೆ ಮನೆ ಒಳಗೆ ಇರಿ. ಮನೆ ಒಳಗೆ ನಿಮ್ಗೆ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸೋಲ್‌ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ ಯಾರು ಇದ್ದೀರಾ ಸೊ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಯಾರು ಲವ್ ಮಾಡ್ತಿದ್ದೀರಾ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲವ್ ಲೈಫಲ್ಲಿ, ಮ್ಯಾರೇಜ್ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ರೆ ಅವರು ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಲವ್ ಆಫರ್ ಬರ್ತಾ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇದೆ. ನ್ಯಾಯ ಸಿಗ್ತಾ ಇದೆ. ಸ್ಟ್ರಾಟಜಿ ಮಾಡಿ. ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗ್ತಾ ಇದೆ. ತುಂಬಾ ಕೋಪ ಮಾಡ್ಕೊಂಡು, ಬೇಜಾರು ಮಾಡ್ಕೊಂಡು, ದುಃಖ ಮಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಾ? ನಷ್ಟ ಮಾಡ್ತಿದ್ದೀರಾ? ಎಲ್ಲ ಚೆನ್ನಾಗಿದೆ. ಚೆನ್ನಾಗ್ ಆಗ್ತಾ ಇದೆ. ದೇವ್ರ ಆಶೀರ್ವಾದ ಇದೆ. ಇದ್ರ ಮಧ್ಯೆ ಯಾಕೆ ಇದನ್ನೆಲ್ಲ ಟ್ರಿಗರ್ ಮಾಡ್ತಿದ್ದೀರಾ? ಚೆನ್ನಾಗಿರೋದನ್ನ ಚೆನ್ನಾಗಿರೋದಕ್ಕೆ ಬಿಡಿ. ಚೆನ್ನಾಗಿಲ್ದಾಗ ಕಟ್ ಹಾಕಿದ್ರೆ ಅಥವಾ ತೊಂದ್ರೆ ಮಾಡ್ಕೊಂಡ್ರೆ ಅಥವಾ ರಿಸ್ಟ್ರಿಕ್ಷನ್ ಅಲ್ಲಿ ಇದ್ರೆ ಓಕೆ. ಎಲ್ಲವೂ ಚೆನ್ನಾಗಿದ್ದಾಗ ಚೆನ್ನಾಗಿರ್ಲಿಕ್ಕೆ ಬಿಡಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಮಳೆ ಬರುವಂಥದ್ದು, ಪ್ರವಾಹ ಬರುವಂಥದ್ದು, ಸುನಾಮಿ ಬರುವಂಥದ್ದು, ಗುಡುಗು ಮಿಂಚು ಸಹಿತ ಮಳೆಗೆ ಬಹಳಷ್ಟು ಹಾನಿಯಾಗುವಂತ ಸಾಧ್ಯತೆಗಳು ಇದೆ. ಸೇತುವೆಗಳು ಬಿದ್ದು ಹೋಗುವಂಥದ್ದು ಕೂಡ ಇದೆ. ಮರಳುಗಾಡು ನೀರಿನ ಮಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬೆಟ್ಟಗಳೇ ಮುಳುಗಿ ಹೋಗುವಷ್ಟು ಮಳೆ ಬರುವಂತ ದಿನಗಳು ಕೂಡ ಮುಂದಿನ 10 ತಿಂಗಳಿಂದ 10 ವರ್ಷಗಳ ಒಳಗೆ ಇದೆಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇವ್ರನ್ನ ಹಾಳು ಮಾಡ್ತಾ, ಅವ್ರನ್ನ ಇದ್ ಮಾಡ್ತಾ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಟೈಮ್‌ನ? ಇರೋ ದಿನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡು ಹೋಗಿ. ನಿಮ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಪ್ರೆಗ್ನೆನ್ಸಿ ವಿಚಾರಕ್ಕೆ ಒಂಚೂರು ಹೊಟ್ಟೆಲಿರುವಂತ ಸಮಸ್ಯೆಗೆ ಹೀಲಿಂಗ್ ಹಾಕೊಳ್ಳಿ. ಸೊ ಮುಂದೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೀವೇ ಬೇಕು ಅಂತ ಭಗವಂತ ಒಬ್ಬರನ್ನ ಸೃಷ್ಟಿ ಮಾಡಿದಾನೆ. ಸೊ ಅವ್ರು ಬರ್ತಾರೆ. ಅವ್ರ ಜೊತೆ ಮ್ಯಾರೇಜ್ ಆಗತ್ತೆ. ನೀವು ಕೂಡ ಆರಾಮಾಗಿರಿ. ಕೋಪ ಮಾಡ್ಕೊಂಡು, ಬೇಜಾರ್ ಮಾಡ್ಕೊಂಡು, ಯಾರಿಗೂ ಶಾಪ ಹಾಕೋದು, ದುಃಖ ಪಡೋದು, ಅಳೋದು, ದೇವ್ರಿಗೆ ಶಪ್ಸೋದು ಇದೆಲ್ಲ ಮಾಡ್ಬೇಡಿ. ತುಂಬಾ ಚೆನ್ನಾಗಿದೆ. ನಿಮ್ ಲೈಫಲ್ಲೇ ಇಷ್ಟು ಕರ್ಮ ರಿಟರ್ನ್ ಬ್ಯಾಕ್ ಆಗಿರೋದು ನೀವು ನೋಡೇ ಇಲ್ಲ. ನೋ ಮ್ಯಾಟರ್ ನಿಮ್ದು 6 ವರ್ಷನಾ 60 ವರ್ಷನಾ.
ಈ ರೀಡಿಂಗ್ ನೋಡಿದ್ಮೇಲೆ ನಿಮ್ಗೆ ಯಾರ್ಯಾರು ತೊಂದ್ರೆ ಕೊಟ್ಟಿದಾರೋ ಅವ್ರ ಜೀವನದಲ್ಲಿ ಏನೇನ್ ನಡೀತಾ ಇದೆ ಅಂತ ನಿಮ್ಗ್ ಗೊತ್ತಾಗಿ ನೀವ್ ಕೊಡ್ತಿರಲ್ಲ ಆ ನಿಟ್ಟುಸಿರು ಆ ಭಗವಂತನ ಪಾದಕ್ ಹೋಗಿ ಮುಟ್ಟುತ್ತೆ. ಭಗವಂತ ಸಂತೃಪ್ತಿಗೊಳ್ತಾನೆ. ನನ್ನ ಭಕ್ತರಿಗೆ ನನ್ನ ಮಕ್ಳು ಇಷ್ಟೊಂದು ಕಷ್ಟ ಕೊಟ್ರಲ್ಲ, ನನ್ ಮಕ್ಳು ನನ್ನನ್ ಕೇಳಿದ್ರು ನಾನೇನು ಅವರಿಗೆ ಸಹಾಯ ಮಾಡಕ್ ಆಗ್ದಿರೋ ಅಂತ ಪರಿಸ್ಥಿತಿಲಿ ನಾನು ಇದ್ನಲ್ಲ. ಸೊ ಈಗ ಸಮಯ ಬಂದಿದೆ ನನ್ನ ಭಕ್ತರು ಸಮಾಧಾನ ಪಟ್ಕೊಳ್ಳೋ ಅಂಥದ್ದು ಅಂತ. ಆ ತರ ಸಂದರ್ಭ ಇದು. ಸೊ ಹಾಗಾಗಿ ಹೆಚ್ಚು ಸಮಾಧಾನವಾಗಿ ಇರಿ, ಒಳ್ಳೇದಾಗುತ್ತೆ. ಏನ್ ಅನ್ಕೊಂಡ್ರು ಆಗತ್ತೆ ನಿಮ್ಗೆ. ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗತ್ತೆ, ಸ್ವಲ್ಪ ಹುಷಾರಾಗಿ ಇರಿ. ಓಕೆ. ಸೊ ವೆರಿ ಸೂನ್, ಆದಷ್ಟು ಬೇಗ ನಿಮ್ಗೆ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. ನ್ಯೂ ಲವ್, ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ಅಗೇನ್ ಲವ್ ಲೈಫ್ ಅಲ್ಲಿ ಒಂದು ವಾರ್ನಿಂಗ್ ಇದೆ. ಹೊಸಬ್ರು ಯಾರು ಬರ್ತಿದಾರೋ ಅವ್ರ ಬಗ್ಗೆನೂ ಹುಷಾರಾಗಿರಿ, ಹಳುಬ್ರು ಯಾರಿದ್ದಾರೆ ಅವ್ರ ಬಗ್ಗೆನೂ ಹುಷಾರಾಗಿರಿ. ಸೊ ಕಣ್ಮುಚ್ಕೊಂಡು ಯಾರನ್ನು ನಂಬೇಡಿ ಅನ್ನುವಂಥದ್ದು ಇದೆ. ಇಲ್ಲಿ ಎರಡ್ ರೀತಿ ಇದೆ, ಎರಡ್ ಲವ್ ಇದೆ ಇಲ್ಲಿ. ಒಂದು ಡೇಂಜರ್ ಲವ್, ಒಂದು ಸೇಫ್ ಲವ್. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಿರೋ ನಿಮಗ್ ಬಿಟ್ಟಿದ್ದು. ಸೊ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇರ್ಬೋದು, ಪಾಸ್ಟ್ ಲೈಫ್ ಪರ್ಸನ್ ಇರ್ಬೋದು, ಕೆಲವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಇದೆ. ಸೊ ಇದೆರಡನ್ನೂ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ನೋಡ್ಕೊಂಡು ನಿರ್ಧಾರ ತಗೊಳ್ಳಿ. ಓಕೆ. ಸೊ ತುಂಬಾ ಬೇಗ ಬೇಗ ಹೇಳ್ಬಿಡ್ತಾ ಇದ್ದೀರಾ ಅಂತಲ್ಲ, ನಿಮ್ ವೀಕ್ ಹಿಂಗ್ ಹೊರ್ಟೋಗುತ್ತೆ. ಅಷ್ಟು ಸ್ಪೀಡ್ ಎನರ್ಜಿ ಇದೆ. ನಾನ್ ಏನ್ ಮಾಡ್ಲಿ. ಆಕ್ಚುಲಿ ನಾನು ತುಂಬಾ ಸ್ಲೋ. ತುಂಬಾ ಸ್ಪೀಡ್ ಎನರ್ಜಿ ನಿಮ್ದು ಇದೆ. ಈ ವೀಕ್ ಹೇಗೋಯ್ತು ಅಂತ ನಿಮಗ್ ಗೊತ್ತಾಗೋದಿಲ್ಲ. ಹಾಗೇನೆ ಖುಷಿಲಿದ್ದಾಗ ಬೇಗ ಸಮಯ ಕಳೆದು ಹೋಗ್ಬಿಡುತ್ತೆ, ಕಷ್ಟದಲ್ಲಿದ್ದಾಗ ದಿನಗಳೇ ಕಳಿಯೋದಿಲ್ಲ. ಹಾಗೆ ಓಕೆ. ಬಿ ಅರೆಸ್ಟಿವ್. ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಬಾರ್ದು. ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ. ಬೇರೆಯವರಿಂದ ಸಹಾಯ ಬೇಕು ಅಂದ್ರೆ ತಗೊಳ್ಳಿ, ಜೊತೆಗೆ ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ ಅಂದ್ರು ನೋಡ್ಕೊಂಡ್ ಮಾಡಿ. ನೀವ್ ಅನ್ಕೊಂಡಿದ್ಕಿಂತ ಬೇರೆ ರೀತಿ ರಿಸಲ್ಟ್ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯ ಅದ್ಭುತವಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ವಿಚಾರದಲ್ಲಿ ಕಾಂಪ್ರಮೈಸಿಂಗ್ ಕೂಡ ತೋರಿಸ್ತಾ ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಾ ಇದೆ. ಸೊ ಈ ಸಿಚುವೇಶನ್ ಏನಿದೆ ಇದು ಇಂಪ್ರೂವ್ ಆಗತ್ತೆ ಅನ್ನುವಂಥದ್ದು ಇದೆ. ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ, ಇನ್ನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಈಗೇನಿದ್ದೀರಾ ಇದಕ್ಕಿಂತ ಹೆಚ್ಚು ಬೆಟರ್ ಟೈಮ್ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಬೇರೆ ರೀತಿಲಿ ಪ್ರಯತ್ನ ಪಟ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್. ಆರೋಗ್ಯ ಕೂಡ ಸುಧಾರಿಸುತ್ತೆ. ಎಸ್ ಅಂತ ಇದೆ. 4, 12, 8, 4, 8, 12, 4 ಮಗ್ಗಿ ತರ ನಂಗೆ ಕೇಳಿಸ್ತಾ ಇದೆ. ಸೊ 7, 5, 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ ಮನ್ಸು ತುಂಬಾ ಇಂಪಾರ್ಟೆಂಟ್. ಮನ್ಸನ್ನ ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಗೇನ್ ಮೇಷರಾಶಿ, ವೃಷಭ ರಾಶಿ, ಮಕರ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅಂತ ಹೇಳ್ತಾ ಇದೆ. ಫ್ಯಾಮಿಲಿ ಇಂಪಾರ್ಟೆಂಟ್, ಫ್ಯಾಮಿಲಿ ಕಡೆ ಗಮನನ ಕೊಡಿ. ಸೊ 2 ಫ್ಯಾಮಿಲಿಗಳು ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ರಿಚ್ ಫ್ಯಾಮಿಲಿ, ಪೂರ್ ಫ್ಯಾಮಿಲಿ ಎರಡೂನು. ಸೊ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಂಟರ್ ಸೀಸನ್ ನ ಕೂಡ ಹೇಳ್ತಾ ಇದೆ. ಸೊ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಏನೇ ಬಂದ್ರು ನಗ್ನಗ್ತಾ ಇರಿ ಅಂತ ಹೇಳ್ತಾ ಇದೆ. ಖುಷಿಯಾಗಿರಿ, ನೀವೇ ವಿನ್ ಆಗ್ತೀರಾ ಬೆಟ್ಟಲ್ಲಿ ಅಂತ ಇದೆ. ಜೊತೆಗೆ ವೆಡ್ಡಿಂಗ್ ಬರುವಂತದ್ದು, ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಹೊಸ ನಾಯಿನ ತರುವಂತದ್ದು, ಕುದುರೆನ ತರುವಂತದ್ದು, ಅಥವಾ ಏನೋ ಪೆಟ್ ಅನಿಮಲ್ ನ ತರ್ತೀರಾ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಮರದ ಆಟ ಸಾಮಾನ್ ಬರುತ್ತಲ್ಲ ಹೀಗಾಡೋ ಅಂತದ್ದು, ಅದರಲ್ಲಿ ಏನೋ ಹುಳ ಸೇರ್ಕೊಂಡಿದೆ ನೋಡಿ ಅನ್ನುವಂಥದ್ದು ಇದೆ. ಹೀಗೆ ಮಕ್ಳು ಕುತ್ಕೊಂಡು ಆಡ್ತಾರಲ್ಲ ಕುದುರೆ ಮರದ್ದು, ಅದ್ರಲ್ಲಿ ಏನೋ ಹುಳ ಸೇರಿದೆ, ಸಮಸ್ಯೆ ಆಗತ್ತೆ ನೋಡಿ ಅಂತ ಕೇಳಿಸ್ತದೆ. ಜೊತೆಗೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಅಟ್ ದಿ ಸೇಮ್ ಟೈಮ್ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಹುಷಾರಾಗಿರಿ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಒಂದು ಪವರ್ಫುಲ್ ಏನೋ ಸಿಗತ್ತೆ ನಿಮ್ಗೆ ರೆಮಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಸ್ಟಾರ್ ಸೀಡ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ.
ಸೊ ಪ್ರೊಟೆಕ್ಷನ್ ಅನ್ನೋದು ಇದೆ ಇಲ್ಲಿ. ಅಂಬ್ರೆಲಾ ಸೇಜ್ ಗಾರ್ಡ್ ಅಪಾನ್ ಮೀ ಅಂತ ಹೇಳ್ಕೊಳ್ಳಿ. ಅಂಬ್ರೇಜಾ ಅಂತ ಏನೋ ಕೇಳಿಸ್ತಾ ಇದೆ. ಉಮರ್ ಜಾನ್ ಅಂತಾನು ಕೇಳಿಸ್ತದೆ. ಮ್ಯೂಸಿಕ್ ಅಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲಕ್ಕಿ ಕೀ ನಿಮ್ ಜೊತೆ ಇದೆ, ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಲಕ್ಕಿಲಿ ಹೋಗುತ್ತೆ ಎಲ್ಲ ಅಂತ ಇದೆ. ಏನೋ ಒಂದು ಕ್ವಶನ್ ನಿಮ್ಗೆ ತಲೆ ತಿನ್ನುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಟೈಮ್ ಈಸ್ ಎವ್ರಿಥಿಂಗ್. ವಕ್ತ್ ಅಂತ ಕೇಳಿಸ್ತಾ ಇದೆ, ಅಂತ ಕೇಳಿಸ್ತಾ ಇದೆ. ಸೊ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ಕೊಳ್ಳಿ, ಹೆಲ್ತ್ ಕಡೆ ಗಮನನ ಕೊಡಿ. ನ್ಯಾಷನಲ್ ಹೈವೇ ಇದೆ. ಫತೇಹ ಅಂತ ಕೇಳಿಸ್ತಾ ಇದೆ. ಫಾತೇಹ ಅಲ್ಲ, ಫತೇಹ. ಹಲ್ಲಿನ ಕಡೆ ಗಮನನ ಕೊಡಿ. IT ಫೀಲ್ಡ್ ಇಲ್ಲಿ ಏನೋ ಒಂದಷ್ಟು ಬದಲಾವಣೆ ಬರುವಂತ ಸಾಧ್ಯತೆ ಇದೆ. LTT ಟೆರರಿಸಂ ಬಗ್ಗೆ ಕೂಡ ಇಲ್ಲೇನು ಕೇಳಿಸ್ತಾ ಇದೆ. ಯಾರೋ ನಿಮ್ಗೆ ಲವ್ ಪ್ರಪೋಸ್ ಮಾಡುವಂತ ಸಾಧ್ಯತೆ ಇದೆ. ಟ್ಯೂಸ್ಡೇ ವೆಡ್ನೆಸ್ಡೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲಿಗೋ ಹೋಗುವಂತ ಸಾಧ್ಯತೆ ಇದೆ. ಇರಾಕ್ ಅಂತ ಕೇಳಿಸ್ತಾ ಇದೆ. ಸೊ ದ್ವಾರಕ ಅಂತ ಕೂಡ ಕೇಳಿಸ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ವೆಡ್ನೆಸ್ಡೇ ಅಂತನ. ಬ್ಲ್ಯಾಕ್ ಅಂಡ್ ವೈಟ್. ನಿಮ್ಮ DP ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಯಾರೋ DP ಹಾಕಿದ್ದೀರಾ? ಓಕೆ, ಸಮಥಿಂಗ್ ಏನೋ ಇದೆ. ವೇರಿಂಗ್, ರೈಟಿಂಗ್, ಓಕೆ, ಏನೋ ಬರಿತಾ ಇರೋದು ಕೂಡ ಇದೆ. ನಿಮ್ಮ ಇಬ್ಬರು ಎಕ್ಸ್ ಇಂದ ಒಂದಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಬ್ರು ಎಕ್ಸ್ಗಳು ಏನಿದ್ರು, ಅವ್ರ ಪ್ರಾಬ್ಲಮ್ ಏನ್ ಮಾಡ್ತಿದ್ರು, ಅವರಿಬ್ರು ಡೆಡ್ ಆದ್ರು ಅನ್ನುವಂಥ ಸುದ್ದಿನ ನೀವು ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬರೀತೀರಾ, ಬರವಣಿಗೆ ಮುಖಾಂತರ ಒಂದಷ್ಟು ಫೇಮಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬ್ಲ್ಯಾಕ್ ಅಂಡ್ ವೈಟ್ ಡ್ರೆಸ್ ಅನ್ನುವಂಥದ್ದು ಕೂಡ ಇದೆ. ಏನು ಅಂತ ಗೊತ್ತಿಲ್ಲ. ಕೆಲವೆಲ್ಲ ಇಲ್ಲಿ ಸೀಕ್ರೆಟ್ ಆಗಿದೆ, ನಂಗೆ ರಿಸೀವ್ ಮಾಡಕ್ ಆಗ್ತಿಲ್ಲ. ಸೊ ಒಂಚೂರು ನಾನು ಗಮನ ಕೊಟ್ಟಂಗೆ ಆ ಮೆಸೇಜ್ ಸ್ಟಾಪ್ ಆಗ್ತಿದೆ, ಆ ಥರ. ಸೊ ಯಾರೋ ನಿಮ್ಮ ಮೆಸೇಜಸ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. EQGOKHLTITWHXXRWPDBW. ನಿಮ್ಮ PDF ಯಾರೋ ಕದೀತಾ ಇದ್ದಾರೆ. PDF ಕಡೆ ಗಮನನ ಕೊಡಿ. PDF ರೈಟಿಂಗ್. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಧರ್ಮದ ಹಾದಿಲಿ, ಸತ್ಯದ ಹಾದಿಲಿ ನಡೀತಾ ಇರಿ. ವಸುದೈವಕ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಿ ಕೇರ್ಫುಲ್. ಓಕೆ, ಬಿ ಕೇರ್ಫುಲ್. ನಮಸ್ತೆ. ಸರಸ್ವತಿ ಕಾರ್ಡನ್ನ ಯಾರು ಆಯ್ಕೆ ಮಾಡಿದ್ದೀರಾ? 3ನೇದು. ಸೊ ಎಜುಕೇಶನ್ ಅಲ್ಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ನೆನಪು ಸ್ಥಿರವಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಬುದ್ಧಿವಂತರಾಗಬೇಕು ಅಂತ ಏನ್ ಅನ್ಕೊಂಡಿದ್ರಿ, ಬುದ್ಧಿವಂತಿಕೆಯಿಂದ ಒಂದ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಅದಾಗತ್ತೆ ಅನ್ನುವಂಥದ್ದು ಇದೆ. ಬ್ರಹ್ಮ ವಿಷ್ಣು ಶಿವರ ಆಶೀರ್ವಾದ ನಿಮ್ ಮೇಲೆ ಇರುತ್ತೆ, ಅವರ ಒಂದು ರಕ್ಷಣೆ ನಿಮ್ ಮೇಲೆ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ಇರುವಂತ ಡಲ್ನೆಸ್ ಅನ್ನ ಅವರು ಹೊರಗೆ ತೆಗಿತಾರೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಅಥವಾ ಮ್ಯೂಸಿಕಲ್ ಕ್ಲಾಸ್ ಅಲ್ಲಿ ನೀವು ಮಾಸ್ಟರಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ.
ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸೊ ವಾಗ್ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ತಾಯಿ ಹೇಳ್ತಿದ್ದಾಳೆ. ಜೊತೆಗೆ ಸರಸ್ವತಿ ದೇವಿಯಿಂದ ನಿಮ್ಗೆ ದುಡ್ಡಿನ ಒಂದಷ್ಟು ಕಂತೆ ಈ ತರ ಏನೋ ಒಂದು ಬಂಡಲ್ ಆಫ್ ಮನಿ ತಾಯಿ ನಿಮ್ಗೆ ಕೊಡಿಸ್ತಾಳೆ. ಅದನ್ನ ನೀವು ತಗೊಳ್ಳೋದಿಲ್ಲ ಅಂತ ಅನ್ನಿಸ್ತಾ ಇದೆ, ಬಟ್ ತಗೊಳ್ಳಿ. ಅದು ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಬರುತ್ತೆ ಅನ್ನುವಂಥದ್ದು. ನಿಮ್ಮಿಂದ ಏನೋ ಒಂದಷ್ಟು ಒಳಿತಾಗಿರುತ್ತೆ ಅವರಿಗೆ, ಹಾಗಾಗಿ ಅವರು ನಿಮ್ಗೆ ಕೊಡ್ತಾರೆ. ಸೊ ಒಂದು ಗುರುದಕ್ಷಿಣೆ ಅಂತ ಅಲ್ಲ, ಸೊ ಸರಸ್ವತಿ ತಾಯಿ ನಿಮ್ಗೆ ಕೊಟ್ಟಿರುವಂತಹದ್ದು ಆಶೀರ್ವಾದ, ಒಂದು ಅಮೌಂಟ್ ಆಫ್ ಮನಿ ಕೊಡ್ತಾರೆ, ತಗೊಳ್ಳಿ ಅಂತ. ಮತ್ತೆ ಏನೋ ಒಂದು ದೇವಸ್ಥಾನದ ಕಾರ್ಯ ಮಾಡಬೇಕು, ಸರಸ್ವತಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ಬೇಕು, ಸರಸ್ವತಿ ದೇವಸ್ಥಾನ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ದುಡ್ಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಆ ತಾಯಿ ನಗ್ನಗ್ತಾ ಹರಿಸ್ತಾ ನಿಮ್ಗೆ ಹಣಕಾಸಿನ ಒಂದಷ್ಟು ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸರಸ್ವತಿ ದೇವಿ ಕೊಡ್ತಾರೆ ನಿಮ್ಗೆ ಅಮೌಂಟನ್ನ ಅನ್ನುವಂಥದ್ದು ಇದೆ. ನೋಡಿ, ಹೊಸ ಅವಕಾಶಗಳು ಬರುತ್ತೆ. ಖಂಡಿತವಾಗ್ಲೂ ನೀವು ಗುಹಾಂತರ ದೇವಾಲಯನ ಕಟ್ಟಬಹುದು ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಕೂಡ ಇದೆ. ಏನೋ ಒಂದು ವಿಶೇಷವಾದಂತ ಕಾನ್ಸೆಪ್ಟ್ ಅಲ್ಲಿ ದೇವಸ್ಥಾನನ ಕಟ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನದಿ ದಡದಲ್ಲಿ ಸರಸ್ವತಿ ವಿಗ್ರಹ ಎಲ್ಲೋ ಮುಚ್ಚೋಗಿದೆ, ಅದು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಬರುತ್ತೆ ಬರುತ್ತೆ ಬರುತ್ತೆ, ವೆಯ್ಟ್ ಮಾಡಿ ಅಂತ ಕೇಳಿಸ್ತಾ ಇದೆ. ಸೊ ನಿಮ್ಮ ಸೆಕೆಂಡ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಬ್ಲೆಸ್ಸಿಂಗ್ಸ್, ತುಂಬಾ ಹೊಸ ಮನೆ, ಹೊಸ ಜೀವನ. ನಂಗೆ ರಂಗ SSLC ಡೈಲಾಗ್ ಜ್ಞಾಪನ ಬರ್ತೈತಿ. ಹೊಸ ಮನೆ, ಹೊಸ ಹೆಂಡತಿ, ಅರೆ ವಾ ಪಾಂಡು. ನಂಗೆ ಆ ಪಿಕ್ಚರ್ ತುಂಬಾ ಇಷ್ಟ. ಓಕೆ, ಸೈಡಿಗೆ ಹೋಗು ರಂಗ ಬತ್ತವನ್ನೇ. ಸೊ ಹಂಗಿದೆ ನಿಮ್ ಲೈಫು. ಯಾಕೆ ಅಂದ್ರೆ ನಿಮ್ ಲೈಫಲ್ಲಿ ಇವಾಗ ಒಳ್ಳೆಯ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಈ ಒಂದು ಅಟ್ಯಾಚ್ಮೆಂಟ್ ಏನಿತ್ತು, ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಏನೋ ಒಂದ್ ರೀತಿ ಬಂಧನದ ರೀತಿ, ಹೊರಗಡೆ ಹೋಗಕ್ ಭಯ, ಒಳಗಡೆ ಇರೋದಕ್ ಭಯ, ಯಾರೋ ಕಟ್ ಹಾಕ್ದಂಗೆ ಒಂದು ಫ್ರೀ ಅನ್ನಿಸ್ತಾ ಇರ್ಲಿಲ್ಲ, ಎಲ್ಲಾ ಕೆಲ್ಸ ಅರ್ಧಕ್ಕೆ ನಿಂತು ಹೋಗ್ತಾ ಇತ್ತು. ಇವಾಗ ಇದರಿಂದ ಹೊರಗ್ ಬರ್ತೀರಾ. ಮೇ ಮಂತ್ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಮಂತ್. ನೋಡಿ, ನಿಮಗೆ ಒಂದ್ ರೀತಿ ಬಂಧನದ ರೀತಿ ಏನಿತ್ತು ಅದೆಲ್ಲವೂ ಕೂಡ ದೂರ ಆಗುವಂತ ಸಮಯ ಇದು. ಜೊತೆಗೆ ನಿಮ್ಮ ಮನೆ ಮನಸ್ಸು ಎರಡು ಖಾಲಿಯಾಗಿದೆ. ಆ ಖಾಲಿಯಾದಂತ ಮನಸ್ಸಿಗೆ ಯಾವ ದಾರಿ ಆಯ್ಕೆ ಮಾಡ್ಕೊಳ್ಬಾರ್ದು ಅನ್ನುವಂತ ಗೊಂದಲ ಏನಿತ್ತು, ಆ ಗೊಂದಲದಿಂದ ಹೊರಗ್ ಬರ್ತೀರಾ. ಈ ಜ್ಞಾನದೇವಿ ನಿಮ್ಗೊಂದು ಒಳ್ಳೆ ಗೊಂದಲನ ನಿವಾರಣೆ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಮನೆ ಅಥವಾ ಹೊಸ ಗುಡಿ, ದೇವಸ್ಥಾನ ಎಲ್ಲಿ ಕಟ್ಟಬೇಕು, ಹೇಗ್ ಕಟ್ಟಬೇಕು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಹೀಲಿಂಗ್ ಆಗ್ತಾ ಇಲ್ಲ ಅಂದ್ರೆ, ಸೊ ನಿಮ್ಗೆ ಹೀಲಿಂಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ದೇವಸ್ಥಾನ ಕಟ್ಟದ ಮೇಲೆ ಏನಾಗುತ್ತೆ ಅಂದ್ರೆ, ಸೊ ಸಾಕಷ್ಟು ಭ್ರಮೆಯಿಂದ ಹೊರಗೆ ಬರ್ತಾರೆ. ತಮ್ಮ ಬುದ್ಧಿ ಚೈತನ್ಯನ ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ನಿರ್ಧಾರ ಮಾಡುವಂತ ಕ್ಷಮತೆನ ಅವರು ತಗೊಳ್ತಾರೆ. ಅಂದ್ರೆ ಆ ದೇವಸ್ಥಾನಕ್ಕೆ ಯಾರೇ ಬಂದ್ರು ಅಷ್ಟು ಪವರ್ಫುಲ್ ಆಗಿ ಇರುತ್ತೆ ಜ್ಞಾನದೇವಿಯ ಆಶೀರ್ವಾದ. ಅವ್ರಿಗೆ ಒಳ್ಳೆ ಜ್ಞಾನ ಪ್ರಾಪ್ತಿ ಆಗತ್ತೆ. ಜೊತೆಗೆ ಎಂಥದ್ದೇ ಮ್ಯಾಜಿಕ್ ಇರ್ಲಿ, ಅದೆಲ್ಲವೂ ಕೂಡ ಅಲ್ಲಿ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಆ ತಾಯಿ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಅಂದ್ರೆ ಡ್ಯುಯಲ್ ಪರ್ಸನಾಲಿಟಿ ಏನಿರುತ್ತೆ ಅದು ಕೂಡ ಹೋಗಿ ಒಂದು ಅವ್ರನ್ನ ಅವರು ಪಡ್ಕೊಳ್ತಾರೆ ಅನ್ನುವಂಥದ್ದು. ಅವರ ಇನ್ನೊಂದೇನು ಎನರ್ಜಿ ಕೂಡ ಬ್ಯಾಲೆನ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಅವರ ಸಿಕ್ಸ್ತ್ ಸೆನ್ಸ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ. ಜೊತೆಗೆ ಇಲ್ಲಿ ಎಷ್ಟು ಬಾಗಿಲುಗಳು, ಎಲ್ಲ ಡೋರ್ಸ್ ಓಪನ್ ಆಗ್ತಾ ಇದೆ, ನೀವು ನೋಡಿರಬಹುದು. ಸೊ ಪ್ರೀತಿ ವಿಚಾರದಲ್ಲೂ ಕೂಡ ಹೊಸ ರೊಮ್ಯಾನ್ಸ್, ಪ್ರೀತಿ ಬರುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಅವಕಾಶಗಳನ್ನ ಪಡ್ಕೊಳ್ಳುವಂಥದ್ದು, ಹೊಸ ಜೀವನಕ್ಕೆ ಕಾಲಿಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸಿಕ್ಸ್ತ್ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂದಮೇಲೆ ನಿಮ್ಮ ಲೈಫ್ ಒಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅನ್ನುವಂಥದ್ದು. ಸೊ ಒಂದಷ್ಟು ಪ್ರವಾಹದ ಒಂದು ಅನ್ಎಕ್ಸ್ಪೆಕ್ಟೆಡ್ ವಾರ್ನಿಂಗ್ ಕೂಡ ಇದೆ.
ಸೊ ನಿಮ್ಮ ಒಂದಷ್ಟು ಪ್ರಯಾಣದ ವೇಳೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಅಥವಾ ನಿಮ್ ಜೀವನ ತುಂಬಾ ಸ್ಮೂತ್ ಆಗಿ ಹೋಗ್ತಿದೆ ಅಂತ ಕೆಲವ್ರು ಸಮಸ್ಯೆ ಮಾಡಿದ್ದಿರಬಹುದು. ಸೊ ಇಲ್ಲಿ ಹೇಗಿದೆ ಅಂದ್ರೆ ಈಗಾಗ್ಲೇ ನೀವು ಸಮಸ್ಯೆಗಳನ್ನ ಎದುರಿಸಿದೀರಾ. ಈಗ ಒಳ್ಳೆ ದಿನಗಳು ಬರ್ತಿದೆ. ಅಟ್ ದಿ ಸೇಮ್ ಟೈಮ್ ನಿಮ್ ಒಳ್ಳೆ ದಿನಗಳನ್ನ ನೋಡ್ತೀರಾ ಅನ್ನುವಂತ ಕಾರಣಕ್ಕೆ ನಿಮ್ ಜೀವನದಲ್ಲಿ ಒಂದಷ್ಟು ಸಮಸ್ಯೆನ ಮಾಡ್ಲಿಕ್ಕೆ ಕೆಲವರು ಕಾಯ್ತಿದ್ದಾರೆ. ಯಾಕೆಂದ್ರೆ ಕರ್ಮ ರಿಟರ್ನ್ ಅವ್ರಿಗೆ ಆಲ್ರೆಡಿ ಆಗಿದೆ. ಆ ಕರ್ಮ ರಿಟರ್ನ್ ಆಗಿರೋಂಥದ್ದು ಒಂದಷ್ಟು ಮತ್ತೆ ಬಂದು ನಿಮ್ಗೆ ಅವ್ರ ಕರ್ಮ ಅವ್ರಿಗೆ ರಿಟರ್ನ್ ಆಗಿದ್ದಕ್ಕೆ ನೀವೇ ಕಾರಣ ಅಂತ. ಸೊ ಅಲ್ಲಿ ಏನಾದ್ರೂ ಒಂದು ಸಣ್ಣ ಗಾಳಿ ಬೀಸಿದ್ರು ನೀವೇ ಕಾರಣ. ಅಲ್ಲೇನಾದ್ರೂ ದೊಡ್ಡ ಸಮಸ್ಯೆ ಆದ್ರೂ ನೀವೇ ಕಾರಣ. ಇದು ನಿಮ್ಮ ಮೆಂಟಲ್ ಶತ್ರುಗಳ ಒಂದಷ್ಟು ಮೆಂಟಾಲಿಟಿ ತೋರಿಸ್ತಾ ಇದೆ. ಸೊ ಅದೊಂದು ಡೇಂಜರ್ ಇದೆ ಅನ್ನುವಂಥದ್ದು ಇದೆ. ಬಟ್ ಆ ಡೇಂಜರ್ ನಿಮ್ಗೇನು ಡೇಂಜರ್ ಮಾಡೋದಿಲ್ಲ. ಸೊ ನಿಮ್ಗೆ ಯಾರು ಡೇಂಜರ್ ಮಾಡಕ್ ಬರ್ತಾರೋ ಅವ್ರೆಲ್ರಿಗೂ ಡೇಂಜರ್ ಆಗಿ ಇರುತ್ತೆ ಅದು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಯಾರು ರಕ್ಷೆ ಹಾಕಿದ್ರೋ ಆ ರಕ್ಷೆಗಳೆಲ್ಲವೂ ಕೂಡ ಮುರಿದು ಬೀಳುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಒಂದಷ್ಟು ಜನ ರಕ್ಷೆಗಳು ಹಾಕಿದ್ರು ಅಂತ ಅನ್ಸುತ್ತೆ ಇಷ್ಟು ವರ್ಷ. ಈಗ ದೊಡ್ಡ ಮಟ್ಟದಲ್ಲಿ ಏನ್ ಸಮಸ್ಯೆ ಬರುತ್ತೆ ಆ ಸಮಸ್ಯೆಯಿಂದ ಎಲ್ಲ ರಕ್ಷೆಗಳು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಇದನ್ನೊಂಚೂರು ನೀವು ನೋಡ್ಕೊಳ್ಬೇಕು. ಬಟ್ ಅಂಥ ಸಮಸ್ಯೆ ಏನು ಆಗೋದಿಲ್ಲ. ರಕ್ಷೆ ಹಾಕೋದಕ್ಕೆ ಜನಗಳಿದ್ರು ಕೂಡ ಭಗವಂತನೇ ಇಲ್ಲಿ ನಿಮ್ಗೆ ರಕ್ಷೆಯಾಗಿ ನಿಂತಿರೋದ್ರಿಂದ ಆ ಭಗವತ್ ರಕ್ಷೆ ನಿಮ್ಗೆ ರಕ್ಷೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು. ನಿಮ್ಗೇನೇ ಒಂಚೂರು ಸಮಸ್ಯೆ ಆದ್ರೂ ಕೂಡ ಇಡೀ ಜಗತ್ತು ಅದರ ಪರಿಣಾಮವನ್ನು ಎದುರಿಸುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಯಾಕೆ ಈ ಮಾತು ಬಂತು ನನಗ್ ಗೊತ್ತಿಲ್ಲ. ಬಟ್ ಆ ಥರದ್ದು ಒಂದಷ್ಟು ವಿಚಾರಗಳು ಇಲ್ಲಿ ಇದೆ. ಜೊತೆಗೆ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ಒಂದು ವಾರ್ನಿಂಗ್ ಬರೋದ್ರಲ್ಲಿ ಇದೆ, ಒಂದು ಚಂಡಮಾರುತ ಬರೋದ್ರಲ್ಲಿ ಇದೆ, ಒಂದು ಸುಂಟರ್ ಗಾಳಿ ಬರೋದ್ರಲ್ಲಿ ಇದೆ, ಒಂದು ಸುಡುಗಾಡು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು. ಸುಡುಗಾಡು ನಂಗೆ ಯಾಕೆ ಇದು ಕೇಳಿಸ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಏನಿದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆ ಥರದ್ದು ಏನೋ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆನ ನಾವು ಇಡೀ ಜಾಗತಿಕ ಮಟ್ಟದಲ್ಲಿ ನೋಡ್ತೀವಿ ಅನ್ನುವಂಥದ್ದು ಇದೆ. 10ನೇ ತಾರೀಕು ತುಂಬಾ ಇಂಪಾರ್ಟೆಂಟ್. 10ನೇ ತಿಂಗಳು ತುಂಬಾ ಇಂಪಾರ್ಟೆಂಟ್. 10 ಗಂಟೆ ತುಂಬಾ ಇಂಪಾರ್ಟೆಂಟ್. 10-10-10 ದ ಎಂಡಿಂಗ್ ಹೇಳ್ತಾ ಇದೆ. ದ ನ್ಯೂ ಬಿಗಿನಿಂಗ್ ಅಂಡ್ ದ ಎಂಡಿಂಗ್ ಎರಡು ಕೂಡ ಇದೆ ಇಲ್ಲಿ. ಸೊ ಸೆಲ್ಫ್ ಬ್ಯಾಲೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕಾಗಿರುವಂತ ಅಗತ್ಯ ಇದೆ. ಅದನ್ನ ಕೊಡಿ ಎನ್ನುವಂಥದ್ದು ಕೂಡ ಇದೆ. ಓಕೆ. ಸೊ ಒಂದಷ್ಟು ಮನೆಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಈಗ ಆಕ್ಷನ್ ತಗೊಳ್ಬಹುದು ನೀವು ನಿಮ್ಮ ಮನೆ ಬಗ್ಗೆ. ಆಕ್ಷನ್‌ನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಮನೇನ ಹೇಗ್ ಮಾಡೋದು? ಹೇಗ್ ಸರಿ ಮಾಡ್ಸೋದು? ಸೊ ಮದ್ವೆ ಆದ್ರೆ ಎಲ್ಲಿಗ್ ಕರ್ಕೊಂಬಂದಿಡೋದು? ಅಥವಾ ನಮ್ಮನೆಗೆ ಹೇಗೆ ಕರ್ಸೋದು? ಈ ತರ ಯೋಚನೆಗಳೆಲ್ಲ ಇತ್ತು ಅಂತ ಅನ್ಸತ್ತೆ. ಹೊಸ ಮನೆ ಕಟ್ಟುವಂತ ಕನ್ಸು ಅಥವಾ ಸಮಸ್ಯೆಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು. ತುಂಬಾ ಅದೃಷ್ಟ ಬರುತ್ತಾ ಇಲ್ವಾ? ಸಮಸ್ಯೆ ಆಗತ್ತಾ? ಹೀಗೇನೆ ಇರುತ್ತಾ? ಅನ್ನುವಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು. ನಂಗೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ. ಸೊ ಯಾರಿಗೋ ಹಣೆಗೆ ಇಟ್ಟಿ ಶೂಟ್ ಔಟ್ ಮಾಡ್ತಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ನೀವೇನಾದ್ರೂ ಹಳೆ ಮನೆಯಲ್ಲಿ ಇದ್ದಿ ಒಂದಷ್ಟು ಆ ಅಂದ್ರೆ ಮಳೆ ಈಗ ಮಳೆಗಾಲದಲ್ಲಿ ಹೇಗಪ್ಪ ಇರೋದು? ಏನಾಗತ್ತೆ ಅಂತ ಅಂದ್ರೆ, ಸದ್ಯಕ್ಕೆ ನೀವೇನಾದ್ರೂ ತುಂಬಾ ಹಳೆಯ ಮನೆಯಲ್ಲಿ ಇದ್ರೆ ನಾನಿಲ್ಲಿ ಬರೋದನ್ನ ಹೇಳ್ತಿದೀನಿ ಅಷ್ಟೇನೆ. ಸೊ ಯಾರು ಅನ್ಯಥಾ ಭಾವಿಸ್ಬಾರ್ದು. ಹಳೆ ಮನೆಯಲ್ಲಿ ಇದ್ರೆ ಅದೇನಾದ್ರೂ ಮುರಿದು ಬೀಳುವಂತ ಅಥವಾ ಆ ಮನೆ ಏನಾದ್ರೂ ಸಮಸ್ಯೆ ಆಗತ್ತೆ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಆ ಮನೆಯಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ಆ ಮನೆಯಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ತಾಳ್ಮೆ ಇರ್ಲಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಅಲ್ಲ. ಕೆಲವ್ರಿಗೆ ಸ್ವಲ್ಪ ತಾಳ್ಮೆ ಕಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸ್ವಲ್ಪ ತಾಳ್ಮೆ ಇರ್ಲಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ಪ್ಲಾನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ಪ್ಲಾನ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಅಗೇನ್ 16 ನಂಬರ್ ಟವರ್ ಮೂವ್‌ಮೆಂಟ್‌ನ ಹೇಳ್ತಾ ಇದೆ. ಸೊ ಸಡನ್ ಆಗಿ ಏನು ನಿರ್ಧಾರ ತಗೊಂಡು ಒಂದಷ್ಟು ಸಮಸ್ಯೆಗಳಾಗ್ಬಹುದು. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರನ ತಗೊಂಡ್ರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ. ತುಂಬಾ ಕಾರ್ಡ್ಸ್ ನಂಗೆ ರೀಡಿಂಗ್ ನಿಲ್ಲಿಸ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಅಷ್ಟೊಂದು ಎನರ್ಜಿ ಫ್ಲೋ ಆಗ್ತಾ ಇದೆ. ಸೊ ನಿಮ್ ಪ್ರೀತಿಗೋಸ್ಕರ ಒಂದಷ್ಟು ಮ್ಯಾಜಿಕ್‌ಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಹೃದಯನ ಗೆಲ್ಲುವಂತ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮನ್ನ ವಶಪಡಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ
ಥರ್ಡ್ ಪಾರ್ಟಿ ಬ್ಲಾಕ್ ಮ್ಯಾಜಿಕ್ ಮಾಡಿರುವಂಥದ್ದು ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಮಾಡಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ಇನ್ನು ಕೆಲವರು ನೀವು ಚೆನ್ನಾಗಿರಬಾರ್ದು ಅಂದ್ರೆ, ಇನ್ನು ಕೆಲವರು ನಿಮ್ಮನ್ನ ಮದುವೆ ಆಗಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ಬ್ಲಾಕ್ ಮ್ಯಾಜಿಕ್ ಅನ್ನ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಮತ್ತೆ ಮಾಡ್ತಾರೆ ಅನ್ನುವಂಥದ್ದು. ಬಟ್ ನಥಿಂಗ್ ಟು ವರಿ, ನಿಮ್ಗೆ ಡಿವೈನ್ ಡಿಸೈಡ್ ಮಾಡಿದೆ, ಸಾಕು ನೀನ್ ಕಷ್ಟಪಟ್ಟಿದ್ದು, ಇನ್ಮೇಲೆ ನಿನ್ ಲೈಫು ಚೆನ್ನಾಗಿರ್ಬೇಕು, ಅದ್ರ ಕಡೆ ನಾನು ಗಮನ ಕೊಡ್ತೀನಿ, ನೀನ್ ಏನ್ ಮಾಡು, ನನ್ ಪೂಜೆ ಪುನಸ್ಕಾರ ಮಾಡ್ಕೊಂಡು ಚೆನ್ನಾಗಿರು ಅನ್ನುವಂಥದ್ದನ್ನ ಡಿವೈನ್ ಹೇಳ್ತಾ ಇದೆ. ಇಲ್ಲಿ ಕೆಲವರಿಗೆ ಬ್ರೇಕಪ್ ಅಥವಾ ಡಿವೋರ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಂಗೆ ಫುಲ್ ಡೆಕ್ ಹೇಳೋ ಅಷ್ಟು ಎನರ್ಜಿ ಇದೆ ಇಲ್ಲಿ. ಬಟ್ ಸಾಕಷ್ಟು ಸೀಕ್ರೆಟ್ಸ್ ಇದೆ, ಸಾಕಷ್ಟು ಸೀಕ್ರೆಟ್ಸ್ ನಿಮ್ಗೆ ಉತ್ತರ ಕೂಡ ಕೊಡುತ್ತೆ. ನಿಮ್ಮ ಇನ್ನೊಂದೇನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ನಂಗೆ ಈ ಕಾರ್ಡ್ಸ್ ಎಲ್ಲ ತುಂಬಾ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಈ ಕಾರ್ಡ್ಸ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಬೇರೆ ಕಾರ್ಡ್ಸ್ ಅಲ್ಲಿ ಮಾಡ್ತೀನಿ. ಯಾಕೋ ಈ ಎನರ್ಜಿ ಮಿಕ್ಸೆಡ್ ಎನರ್ಜಿ ಇದೆ. ನಿಮ್ದು ಒನ್ ವರ್ಡ್ ಅಲ್ಲಿ ನಾ ಹೇಳೋದಾದ್ರೆ ತುಂಬಾ ಲಕ್ಕಿ ಪೀರಿಯಡ್, ತುಂಬಾ ಲಕ್ಕಿ ಟೈಮ್ ನಡೀತಾ ಇದೆ. ಸೊ ನಥಿಂಗ್ ಟು ವರಿ. ಬಟ್ ಅಟ್ ದಿ ಸೇಮ್ ಟೈಮ್ ಶತ್ರುಗಳು ಇಲ್ಲಿಗೆ ನಿಲ್ಸೋದಿಲ್ಲ, ಅದನ್ನು ಕೂಡ ಇದೆ. ನಿಮ್ಗೆ ಏನ್ ಮಾಡ್ತಾರೋ ಅದವ್ರಿಗೆ ರಿವರ್ಸ್ ಬ್ಯಾಕ್ ಆಗತ್ತೆ, ಅದನ್ನು ಇದೆ. ಆದ್ರೆ ನೀವು ಎಚ್ಚರ ತಪ್ಪಬಾರ್ದು, ಇದು ಕೂಡ ಇದೆ. ಓಕೆ, ಗಾಟ್ ಇಟ್? ಎಸ್. ರಾಜಕೀಯದಲ್ಲಿ ಇರೋರು ಒಂದಷ್ಟು ಶೂಟೌಟ್ಗಳು ಇನ್ನಷ್ಟು ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಅಗೈನ್ ಇಂಡಿಸಿಷನ್, ಸರಿಯಾದ ಡಿಸಿಷನ್ ತಗೊಳ್ತಾ ಇಲ್ಲ. ಫೈನಾನ್ಷಿಯಲಿ ಪ್ರಾಬ್ಲಮ್, ನಿಧಿಗೋಸ್ಕರ ಒಂದಷ್ಟು ಸಮಸ್ಯೆಗಳು ನಡೀತಾ ಇರುವಂತದ್ದು. ಸೊ ನಿಮ್ಮನ್ನ ಇಲ್ಲ ಅನ್ಸುವಂಥದ್ದು ಪ್ರಯತ್ನಗಳು. ಥರ್ಡ್ ಪಾರ್ಟಿ ಸಿಚುವೇಶನ್, ಫ್ರೆಂಡ್ ಸರ್ಕಲ್ ಇಂದ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಏನು ಗೊತ್ತಿಲ್ಲ ಅಂದ್ರೆ ಸದ್ಯಕ್ಕೆ ಏನು ಡಿಸಿಷನ್ ತಗೊಳ್ಬೇಡಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಬೆಸ್ಟ್ ಆನ್ಸರ್ ಏನ್ ಮಾಡ್ಬೇಕು ನೀವೀಗ ಅಂದ್ರೆ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ಓಕೆ, ಸೊ ನೀವು ನೋಡ್ಬೋದು ಇದಕ್ಕಿದ್ದಂಗೆ ಕ್ಯಾಂಡಲ್ ಕೂಡ ಎಷ್ಟು ಜೋರಾಗಿ ಉರಿತಾ ಇದೆ ಅಲ್ಲಿ. ಓಕೆ, ಸೊ ನಥಿಂಗ್ ಟು ವರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳಿ. ಪ್ಯಾಷನ್. ಸೊ ನಿಮ್ಮ ಹೃದಯಕ್ಕೆ ಒಂಚೂರು ರೊಮ್ಯಾನ್ಸಿಗೂ ಜಾಗ ಕೊಡಿ ಅಂತ ಇದೆ. ಕೆಲವ್ರನ್ನ ಕ್ಷಮಿಸ್ಬೇಕು, ಕ್ಷಮಿಸೋದ್ರ ಕಡೆ ಗಮನನ ಕೊಡಿ. ಕೆಲವ್ರನ್ನ ಕ್ಷಮಿಸ್ಬಿಟ್ಟು ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮ ಆ ಒಂದು ಬರ್ಡನ್, ಆ ಒಂದು ಹೆವಿ ಎನರ್ಜಿನ ರಿಲೀಸ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ. ಪಾಸ್ಟಲ್ಲಿ ಏನಾಯ್ತೋ, ಹಿಂದೆ ಏನಾಯ್ತೋ ಅದು ಆಗೋಯ್ತು. ಸೊ ಅದನ್ನೀಗ ವಾಪಸ್ ಏನು ಪ್ರಯತ್ನ ಪಡಕ್ ಹೋಗ್ಬೇಡಿ ಅನ್ನುವಂಥ. ನಿಮ್ಮ ರಿಲೇಶನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡಕ್ಕೆ ಆಸೆ ಇದ್ರೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಇದೆ. ಅಟ್ರಾಕ್ಷನ್ ಜಾಸ್ತಿ ಇದೆ ನಿಮ್ಮ ಪರ್ಸನಿಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂಥ ಪರ್ಸನ್ ನಿಮ್ಮ ಡಿವೈನ್ ಸೋಲ್ಮೇಟ್ ಡಿವೈನ್ ಟೈಮಿಂಗ್ ಅಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಯು ಡಿಸರ್ವ್ ಲವ್ ಅಂತ ಇದೆ. ಸೊ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತಗೊಂಡ್ರೆ ನಿಮ್ಮ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಒಂದು ಸೇಫ್ ಲವ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳಿಗೋಸ್ಕರ ಒಂದಷ್ಟು ಪರಿಹಾರನ ಅಥವಾ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇರ್ ಇಸ್ ಸಮಥಿಂಗ್ ಬೆಟರ್, ಇದಕ್ಕಿಂತ ಒಳ್ಳೇದೇನೋ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ. ಬಟ್ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಬರುತ್ತೆ. ಕೆಲವ್ರಿಗೆ ಈಗಲೇ ಪರ್ಫೆಕ್ಟ್ ಟೈಮಿಂಗ್ ಇರಬಹುದು. ಟೇಕ್ ಆಕ್ಷನ್ ತಗೊಳ್ಳಿ, ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ. ಜೊತೆಗೆ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಸಿಗತ್ತೆ ಅನ್ನುವಂಥದ್ದು ಇದೆ. ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವೇನೇ ಅನ್ಕೊಂಡಿದ್ರು ಕೂಡ ಆಗತ್ತೆ. ಇಲ್ಲಿ ನೋ ಅಂತ ಕೂಡ ಇದೆ. ಬಟ್ ಇಂಟ್ರೆಸ್ಟಿಂಗ್ಲಿ ಸಕ್ಸಸ್ ಕೂಡ ಇದೆ, ನೋ ಅಂತಾನೂ ಇದೆ. ಯಾವುದಕ್ಕೆ ನೋ, ಯಾವುದಕ್ಕೆ ಸಕ್ಸಸ್, ಇದನ್ನ ನೀವು ಡಿಸೈಡ್ ಮಾಡಿ. ಯಾಕೆಂದ್ರೆ ಬಾಟಮ್ ಆಫ್ ದಿ ಡೆಕ್ ಕೂಡ ನೋ ಅಂತ ಇದೆ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಕೂಡ ಇದೆ. ಸೊ ಆರೋಗ್ಯದಲ್ಲಿ ಚೇತರಿಕೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಎಂಟು, 9, 7, 1, 5, 6, 10 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕರ್ಕಟಕ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಮಿಥುನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸನ್ ಎನರ್ಜಿ ಇದೆ, ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಸೊ ಪುಷ್ಪ ರಾಗನ ಧರಿಸಿ ಇದರಿಂದ ಒಳ್ಳೇದಾಗುತ್ತೆ ಅಂತ ಕೂಡ ಕೇಳಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಅಟ್ ದಿ ಸೇಮ್ ಟೈಮ್ ಮುತ್ತನ್ನ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಮುತ್ತು ಹುಳ ನೀಕಡ್ ಅಂತ ಏನೋ ಕೇಳಿಸ್ತಾ ಇದೆ. ವೆಡ್ನೆಸ್ಡೇ ನೈಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಓಕೆ, ಫ್ಯಾನ್. ಓಕೆ, ಯಾರೋ ಫ್ಯಾನಿಗೆ ಮಾಡ್ಕೊಳ್ಬೇಕು ಅಂತ ಪ್ರಯೋಗ ಮಾಡಿರಬಹುದು ಅಥವಾ ನಿರ್ಧಾರ ತಗೊಂಡಿರಬಹುದು. ಹಾಗೆಲ್ಲ ಏನೂ ಆಗೋದಿಲ್ಲ. ಸೊ ಹೆದರಿಕೆ ಬೇಡ ಅನ್ನುವಂಥದ್ದು ಇದೆ. ಹಾಗೇನು ಆಗಬಾರ್ದು ಅನ್ನುವಂಥದ್ದು ಕೂಡ ಇದೆ. ಒಂದು ಹೊಸದ ಐಡಿಯಾ ಏನೋ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ PF ಅಮೌಂಟ್ ಬಂದಿಲ್ಲ ಅಂದ್ರೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬಿಗ್ ಡೀಲ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಯಾಚುಲರ್ ಅಂತ ಕೇಳಿಸ್ತಾ ಇದೆ. ಬ್ಯಾಂಗ್ಳೂರ್ ಅಂತ ಕೇಳಿಸ್ತಾ ಇದೆ. BTM ಲೇವಿಟ್ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ ದುಷ್ಟರು ನಿಮ್ಮ ಮಾಹಿತಿನ ಯಾರಿಗೋ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. BG ಟು ಲೇಟ್ ಅಂತ ಇದೆ. BGLT TL ಇದೇನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. LT ನಂಬರ್ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. BGLT ಲೆಟರ್ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಸೊ ಯಾರಿಗೋ KMF ಅಲ್ಲಿ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರ್ದೋ ನ್ಯೂಡ್ ಫೋಟೋಸ್ನ ತೆಗೆಯುವಂತ ಪ್ರಯತ್ನನ ಪಡ್ತಾ ಇರಬಹುದು. ಸೊ ಇದಕ್ಕೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಯಾರನ್ನೋ ಪಡ್ಕೊಳ್ಳೋ ಪ್ರಯತ್ನನ ಪಡ್ತಿದ್ದಾರೆ. ಇದಕ್ಕೆ ದೊಡ್ಡ ಪೆನಾಲ್ಟಿ ಅವರಿಗೆ ಬೀಳುತ್ತೆ ಅನ್ನುವಂಥದ್ದು ಇದೆ. ವೆರಿ ಡೇಂಜರ್ ಸಿಚುವೇಶನ್ ಅಲ್ಲಿ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನ ನೂಕುವಂತ ಪ್ರಯತ್ನನ ಪಡ್ತಿದ್ದಾರೆ. ಬಟ್ ಹೆದರಿಕೆ ಬೇಡ, ಒಂದು ಅವೇರ್ನೆಸ್ ಅಷ್ಟೇ. ಸೊ ಎಸ್, ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ. ಫೈನಾನ್ಷಿಯಲಿ ದುಡ್ಡು ಬರುತ್ತೆ, ಯೋಚನೆ ಮಾಡಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಸ್ವಲ್ಪ ಗಮನನ ಹರಿಸಿ. ಯಾರೋ ಪ್ರಾಣಿ ಬಲಿ ಕೊಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ. ಡಿಸೆಂಬರ್ ಅಷ್ಟರಲ್ಲಿ ಬಹಳಷ್ಟು ಚೇಂಜಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಕಾಸ್ಟ್ಲಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಸೊ ವೆಡ್ಡಿಂಗ್ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಮ್ಯಾರೇಜಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಏನೋ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಪ್ರೊಟೆಕ್ಷನ್ ಇದೆ ನಿಮ್ಗೆ. ಸೊ ನಿಮ್ಗೆ ಪ್ರೊಟೆಕ್ಷನ್ ಇದೆ, ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಜೊತೆಗೆ ನಿಮ್ ಪ್ರೊಟೆಕ್ಷನ್ ಅಲ್ಲಿ ನೀವಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಸೋಲ್ಮೇಟ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ಟಾರ್ ಸೀಡ್ ಇರಬಹುದು. ಸೊ ಎರಡು ಡಿವೈನ್ ಕಪಲ್, ಪಾಸ್ಟ್ ಲೈಫ್ ಪರ್ಸನ್ ಇರಬಹುದು, ಡಿವೈನ್ ಕಪಲ್ ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ಸೊ ಗಂಡು ಪಾಪು ಆಗುವಂತ ಸಾಧ್ಯತೆ ಇದೆ. ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್ ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಫೇವರಬಲ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ಗಣೇಶನ ಆರಾಧನೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ನಿಮ್ಮ ಲಕ್ಕಿ ಕೀ ನಿಮ್ಗೆ ಸಿಗುತ್ತೆ. ಫ್ಯಾಮಿಲಿ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ಯಾವುದೋ ಒಂದು ಮರ ತುಂಬಾ ಇಂಪಾರ್ಟೆಂಟ್ ಇದೆ. ಆ ಮರದ ಎನರ್ಜಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ KANWFPNEWPGLT. ಸೊ ನೋ ಅಂತ 2 ಸತಿ ಬಂದಿದೆ. ಸೊ ವೆಯ್ಟ್ ಅಂತ ಕೂಡ ಬಂದಿದೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮ ಕಾಲ್ ಮೇಲೆ ನೀವೇ ಜಬಡಿ ಕಲ್ಲು ಎತ್ತಾಕೊಂಬೇಡಿ. ಒಳ್ಳೇದಾಗ್ಲಿ. ಕಾಲಭೈರವನ ಆರಾಧನೆ ಮಾಡಿ.
ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸರಸ್ವತಿ ಮಾತೆ ಬಂದಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಅಂಡ್ ಲಾಸ್ಟ್ ವರ್ಡ್ ಏನ್ ಹೇಳ್ತೀನಿ ಅಂದ್ರೆ ಬುದ್ಧಿವಂತಿಕೆಯನ್ನ ಬುದ್ಧಿವಂತರಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮನ್ನ ದಡ್ಡರ್ ಮಾಡೋದಕ್ಕೆ ಬೇರೆಯವ್ರು ಅವ್ರ ಬುದ್ಧಿವಂತಿಕೆನ ಉಪಯೋಗಿಸ್ಕೊಳ್ತಿದ್ದಾರೆ. ಹಾಗಂದ ನೀವು ಅವರ ಕೈವಶ ಆಗೋದು ಬೇಡ ಅನ್ನುವಂಥದ್ದು ಇದೆ. ಬುದ್ಧಿವಂತರಿಗೆ ಮಾತ್ರ ಅನ್ನೋ ರೀತಿಲಿ ಇದೊಂದು ಅರ್ಥವಾಗದೇ ಇರುವಂತ ಗೋಜಲಾಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಈ ತಿಂಗಳು, ಈ ವರ್ಷ, ಮುಂದಿನ ಜೀವನ ಅದ್ಭುತವಾಗಿ ಇರುತ್ತೆ. ಇಲ್ಲ ಅಂದ್ರೆ ದುಷ್ಟರು ಏನೇನ್ ಮಾಡ್ತಾರೋ ಅದನ್ನೆಲ್ಲ ಅನುಭವಿಸ್ಕೊಂಡು ಹೀಗೆ ಕೂತಿರ್ತೀರ. ಇದನ್ನ ಅನುಭವಿಸ್ತಾ ಇರ್ತೀರಾ ಅಥವಾ ಇದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತೀರೋ ನೀವು ಯೋಚನೆ ಮಾಡಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ಇರೋರು ಕೂತ್ಕೊಂಡು ಮನೆ ದೇವ್ರ ಹತ್ರ ಧ್ಯಾನ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋದು ನನ್ನ ಕರ್ತವ್ಯ. ನಾನ್ ಹಾರೈಸಿದೀನಿ. ನಿಮ್ಮ ಕರ್ತವ್ಯ ನಿಮ್ಮನ್ನ ಸೇಫ್ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳುವಂಥದ್ದು. ಕಾಮುಕರ ಅಟ್ಟಹಾಸ, ದುಷ್ಟಶಕ್ತಿಗಳ ಅಟ್ಟಹಾಸಕ್ಕೆ ಇತಿಶ್ರೀ ಹಾಡ್ಬೇಕಾಗಿರೋದು ನಿಮ್ಮದೇ ಜವಾಬ್ದಾರಿ. ಹಾಗಂತ ನೀವೇನೋ ಮಾಡ್ಬೇಕು ಅವ್ರ ವಿರುದ್ಧ, ಅವ್ರು ಮಾಡಿದ್ದೆಲ್ಲ ಅವ್ರಿಗೆ ರಿವರ್ಸ್ ಮಾಡ್ಬೇಕು ಅಂತ ಏನೂ ಇಲ್ಲ. ಪಾಸಿಟಿವ್ ಆಗಿ ಇದ್ರೆ ಸಾಕು. ಯಾರು ಎಂಥದ್ದೇ ಪ್ರಯೋಗ ಮಾಡಿದ್ರು ನಿಮ್ಮ ಸಂಕಲ್ಪ ಶಕ್ತಿಯ ಮುಂದೆ, ನಿಮ್ಮ ದೈವಿ ಭಕ್ತಿಯ ಮುಂದೆ ಯಾರು ನಿಮ್ಮನ್ನ ಅಳ್ಳಾಡ್ಸೋದಕ್ಕೂ ಆಗೋದಿಲ್ಲ. ನಿಮ್ಗೇನು ಸಮಸ್ಯೆ ಮಾಡೋದಕ್ಕೂ ಆಗೋದಿಲ್ಲ. ನಗೋದೊಂದೇ ರಾಮಬಾಣ ಆಗಿದೆ. ಸೊ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ ಲೈಫ್ನ. ಜೊತೆಗೆ ಇಂಥ 100 ಜನ ಶತ್ರುಗಳು ಬಂದ್ರು ಕೂಡ ಸೊ ದೈವ ಶಕ್ತಿ ನಮ್ ಜೊತೆ ಇರೋವರೆಗೂ, ಭಕ್ತಿಯ ಶಕ್ತಿ ನಮ್ ಜೊತೆ ಇರೋವರೆಗೂ ಏನು ಮಾಡೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡು ಭಕ್ತಿ ಮಾರ್ಗದಲ್ಲಿ ನಡೀರಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ. ಹೆಚ್ಚು ಹೆಚ್ಚು ಪೂಜೆ ಪುನಸ್ಕಾರಗಳನ್ನ ಮಾಡಿ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದ್ರ ಜೊತೆಗೆ ದೇಶೋ ರಕ್ಷತಿ ರಕ್ಷಿತಃ ಅಂತ ಕೂಡ ಹೇಳ್ಕೊಂಡು ಮುಂದುವರಿರಿ. ಎಲ್ರಿಗೂ ಒಳ್ಳೇದಾಗತ್ತೆ. ಜೊತೆಗೆ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಮನಸ್ಫೂರ್ತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತೀನಿ ವಸುದೇವನ ಹತ್ರ. ಸೊ ಆ ದೇವ್ರು ಎಲ್ರಿಗೂ ಮಾಡ್ತಾರೆ ಒಳ್ಳೇದು ಅಂತ ಭರವಸೆನ ಇಟ್ಟಿದ್ದೀನಿ. ಜೊತೆಗೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.